ಪ್ರಸ್ತುತ ಸಂದರ್ಭದಲ್ಲಿ ಹಣದುಬ್ಬರ, ಹಣದ ಚಲಾವಣೆಯ ಬಗ್ಗೆ ಕುರಿತಾದ ಮಾಹಿತಿಯನ್ನು ನಾವು ಪ್ರಚಲಿತ ಘಟನೆಗಳಲ್ಲಿ ನೋಡ್ತಿರ್ತೀವಿ. ಸೊ ಹಣ ಯಾವ ರೀತಿ ಬೇಡಿಕೆಯನ್ನು ಉದ್ಭವ ಮಾಡುತ್ತೆ, ಹಣದ ಪೂರೈಕೆ ಯಾವ ರೀತಿ ಆಗುತ್ತೆ, ಹಣದ ಪೂರೈಕೆ ಮತ್ತು ಹಣದ ಚಲಾವಣೆಯಲ್ಲಿ ಯಾವ ರೀತಿಯಾದ ವ್ಯತ್ಯಾಸಗಳಿದಾವೆ, ಸೊ ಹಣದ ಪೂರೈಕೆಯಿಂದ ಹಣದುಬ್ಬರ ಹೇಗಾಗುತ್ತೆ, ಹಣದ ಚಲಾವಣೆಯಿಂದ ಹಣದುಬ್ಬರವನ್ನ ಹೇಗೆ ನಿಯಂತ್ರಣ ಮಾಡಬಹುದು ಅಥವಾ ಹಣದುಬ್ಬರವನ್ನ ಹೇಗೆ ನಿಯಂತ್ರಿಸಬಹುದು. ಸೊ ಈ ಎಲ್ಲಾ ಮಾಹಿತಿಯನ್ನ ತಿಳ್ಕೊಳ್ಬೇಕಾದ್ರೆ ಇವತ್ತಿನ ವಿಡಿಯೋವನ್ನ ನಾವು ಚರ್ಚೆಯನ್ನು ಮಾಡೋಣ. ಸೊ ಈ ಎಲ್ಲಾ ರೀತಿಯಾದ ಮಾಹಿತಿಗಳು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಬೇಡಿಕೆ ಮತ್ತು ಪೂರೈಕೆ ಹಾಗೂ ಅದರ ಚಲಾವಣೆ ಯಾವ ರೀತಿ ಆಗುತ್ತೆ, ಅದರ ಮುದ್ರಣಗಳು ಹೇಗೆ ಮಾಡುತ್ತೆ, ಯಾವ ರೀತಿ ಮಾಡುತ್ತೆ, ಇವೆಲ್ಲ ಮಾಹಿತಿಗಳನ್ನ ತಿಳಿದುಕೊಳ್ಳಬೇಕಾದ್ರೆ ಈ ವಿಡಿಯೋವನ್ನ ಕೊನೆಯವರೆಗೂ ನೋಡಲೇಬೇಕಾಗತ್ತೆ. ಅಂದಾಗ ಮಾತ್ರ ಒಂದು ಆರ್ಥಿಕ ವ್ಯವಸ್ಥೆಯಲ್ಲಿ ಹಣ ಯಾವ ರೀತಿ ಬೇಡಿಕೆಯನ್ನು ಉದ್ಭವ ಮಾಡುತ್ತೆ, ಪೂರೈಕೆಯನ್ನ ಕಡಿಮೆ ಮಾಡುತ್ತೆ ಅನ್ನುವಂಥದ್ದನ್ನ ಇವತ್ತಿನ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಹಾಗೆ ಇವತ್ತಿನ ಈ ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ಏನು ಅಂತಂದ್ರೆ, ಸೊ ಹಿಂದಿನ ತರಗತಿಯಲ್ಲಿ ಕಲ್ಮೇಶ್ ಅನ್ನುವಂಥವ್ರು ಏನು ಹಣದ ಬೇಡಿಕೆ ಮತ್ತು ಪೂರೈಕೆ ಬಗ್ಗೆ ಒಂದು ಕ್ಲಾಸ್ ಮಾಡಿ ಸರ್ ಅಂತ ಹೇಳಿದ್ರು. ಸೊ ಅವರ ಬೇಡಿಕೆಯ ಅನುಸಾರವಾಗಿ ಇವತ್ತಿನ ವಿಡಿಯೋವನ್ನು ನಾವು ಚರ್ಚೆಯನ್ನು ಮಾಡ್ತಾ ಇದ್ದೀನಿ. ಸೊ ವಿತ್ ರೆಸ್ಪೆಕ್ಟ್ ಟು ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಮನಿ. ಸೊ ಹಾಗಿದ್ದಾಗ ವಾಟ್ ಎಕ್ಸಾಕ್ಟ್ಲಿ ವಿ ನೀಡ್ ಟು ಡಿಸ್ಕಸ್ ವಿತ್ ದಿಸ್ ಕಾನ್ಸೆಪ್ಟ್. ಸೊ ಇಲ್ಲಿ ಹಣದ ಮಾಹಿತಿಯನ್ನು ತಿಳಿದುಕೊಳ್ಳಬೇಕಾದ್ರೆ ಸೊ ಯಾವ ಅಂಶಗಳನ್ನು ಇಲ್ಲಿ ನಾವು ಚರ್ಚೆ ಮಾಡ್ತೀವಿ. ದ ಕಂಪ್ಲೀಟ್ ವಿಡಿಯೋ ಡೀಲ್ಸ್ ವಿತ್ the topics consist of the starting with usually what is money, ಹಣ ಎಂದರೇನು, ಎರಡನೇದ್ದು the demand of the money and the supply of the money, ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಗಳು, ಆ್ಯಂಡ್ ಈ ಹಣದ ಪೂರೈಕೆಯನ್ನು ಯಾವ ರೀತಿ ಮಾಪನ ಮಾಡಲಾಗುತ್ತೆ, how the supply of money will be measured with respect to the economy, and then the printing and regulation of the money, the printing and regulation of the money, ಹಣದ ಮುದ್ರಣ ಮತ್ತು ಅದರ ನಿಯಂತ್ರಣವನ್ನು ಯಾರು ಮಾಡ್ತಾರೆ, ಆ್ಯಂಡ್ ಕೊನೆಗೆ the MCQs related to the topic, ಹಣದ ಬೇಡಿಕೆ ಮತ್ತು ಪೂರೈಕೆಯ ಏನು MCQs ಹಿಂದಿನ ವರ್ಷಗಳಲ್ಲಿ UPSCಯಲ್ಲಿ ಅಥವಾ ಇತರೆ ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಏನು ಪ್ರಶ್ನೆಗಳನ್ನು ಕೇಳಿದ್ದಾರೆ ಅನ್ನುವಂಥದ್ದನ್ನು ಚರ್ಚೆ ಮಾಡೋಣ. ಸೊ ಯೂಶ್ವಲಿ ವಾಟ್ ಈಸ್ ಮನಿ ಅಂತ ಬಂದಾಗ ಹಣ ಎಂದರೇನು ಸೊ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಬೇಕು ಅಂತಂದರೆ ಫಸ್ಟ್ ಸೊ ವಾಟ್ ಈಸ್ ಮನಿ ಅಂದಾಗ ಇಟ್ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಅಂತ ನೋಡ್ತೇವೆ. ಸೊ ಹಣವು ಏನು ಸರಕು ಮತ್ತು ಸೇವೆಗಳನ್ನು ವಿನಿಮಯ ಮಾಧ್ಯಮವಾಗಿ ಉಪಯೋಗಿಸುವಂಥ ಒಂದು ಸಾಧನ ಅಂತ ಕರಿತಾ ಇದ್ದೀವಿ. ಸೊ ಇಟ್ ಈಸ್ ಅ ಮನಿ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್, ದ ಮನಿ ಈಸ್ ಅ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಪೇಮೆಂಟ್ ಆಫ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್. ಮನಿ ಈಸ್ ದ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ ಫಾರ್ ದ ಪೇಮೆಂಟ್ಸ್ ಫಾರ್ ಗೂಡ್ಸ್ ಆ್ಯಂಡ್ ಸರ್ವಿಸಸ್, ವಿವಿಧ ಸರಕು ಮತ್ತು ಸೇವೆಗಳ ವಿನಿಮಯವನ್ನು ಮಾಡುವಂಥ ಒಂದು ಸಾಧನ ಅಂತ ಹೇಳ್ತಾ ಇದ್ದಾನೆ. ಸೊ ಹಣವು ಸರಕು ಮತ್ತು ಸೇವೆಗಳ ವಿನಿಮಯ ಮಾಧ್ಯಮವಾಗಿ ಬಳಕೆ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಅಂದರೆ ಯಾವುದೇ ಒಂದು ಮಾರುಕಟ್ಟೆಯಲ್ಲಿ ಹೋದಾಗ ಜನಸಾಮಾನ್ಯರು ತಮ್ಮ ಅಗತ್ಯತೆಗಳನ್ನು, ಬೇಡಿಕೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಬೇಕಾದ್ರೆ ಹಣವು ಒಂದು ಸಾಧನವಾಗಿ ಬಳಕೆಯಾಗುವಂಥದ್ದನ್ನು ನೋಡ್ತೀವಿ. ಸೊ ವಿಚ್ ವಾಸ್ ಓನ್ಲಿ ಆಸ್ ಅನ್ ಮೀಡಿಯಮ್ ಆಫ್ ಎಕ್ಸ್ಚೇಂಜ್ to sell or to buy the various goods and services from the market itself is a money. ಸೊ ಹಾಗಿದ್ದಾಗ ಈ ಹಣದ ಬೇಡಿಕೆ ಯಾವ ರೀತಿ ಮಾರುಕಟ್ಟೆಯಲ್ಲಿ ಇರುತ್ತೆ ಅನ್ನುವಂಥದ್ದನ್ನು ಈಗ ನಾವು ಚರ್ಚೆ ಮಾಡೋಣ. ಸೊ ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ದ ಮನಿ. ಸೊ ಹಾಗಿದ್ದಾಗ ಫಸ್ಟು ಸೊ ಹಣದ ಬೇಡಿಕೆ ಅಂದರೆ ಏನು ಅಂತೇಳಿ ಅರ್ಥ ಮಾಡಿಕೊಳ್ಳಬೇಕು. ಸೊ ವಾಟ್ ಈಸ್ ದ ಡಿಮ್ಯಾಂಡ್ ಆಫ್ ದ ಮನಿ. ಸೊ ಹಣದ ಬೇಡಿಕೆ ಅಂದರೆ ಏನು. So again ನೋಡ್ರಿ, the demand of the money which itself is nothing but it is the liquidity amount which the individual have, the liquidity amount which the public wants to keep it themselves ಅಂತ ನೋಡ್ತಾ ಇದೀವಿ. ಸೊ ಹಣದ ಬೇಡಿಕೆ ಅಂತಂದ್ರೆ ವಿವಿಧ ಉದ್ದೇಶಗಳಿಗಾಗಿ ಜನಸಾಮಾನ್ಯರು ತಮ್ಮ ಬಳಿ ಇಟ್ಟುಕೊಳ್ಳುವಂತ ಹಣವನ್ನ ಇಲ್ಲಿ ಹಣದ ಬೇಡಿಕೆ ಅಂತ ಕರಿತಾ ಇದೀವಿ. which is nothing but these are the liquid amount which the public wants to keep it themselves, to satisfy the demands, to satisfy their needs.
ಜನಸಾಮಾನ್ಯರು ತಮ್ಮ ಅಗತ್ಯತೆಗಳನ್ನು, ಬೇಡಿಕೆಗಳನ್ನು, ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳಲು ತಮ್ಮ ಬಳಿ ಇಟ್ಟುಕೊಳ್ಳುವಂಥ ನಗದು ಹಣವನ್ನು ನಾವಿಲ್ಲಿ ಹಣದ ಬೇಡಿಕೆ ಅಂತೇಳಿ ಕರಿತಾ ಇದ್ದೀವಿ. ಸೊ ಹಾಗಿದ್ದಾಗ ಈ ಹಣದ ಬೇಡಿಕೆಯನ್ನು ಮೊದಲ ಬಾರಿಗೆ ಈ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆಯನ್ನು ಮೊದಲ ಬಾರಿಗೆ ಹೇಳಿರುವಂಥ ಅರ್ಥಶಾಸ್ತ್ರಜ್ಞ ಯಾರು ಅಂತೇಳಿ ಕೇಳ್ತಾರೆ. ಸೊ ಬಿ ಕೇರ್ಫುಲ್, ಇಟ್ ವಾಸ್ ಜಾನ್ ಮೆರಡಿ ಕೀನ್ಸ್ ಅಂತ ಕರಿತೀವಿ. So the complete theory of money, demand of the money and the supply of the money, which was given by John Meredith Keynes. So J.M. Keynes ರವರು ಈ ಹಣದ ಬೇಡಿಕೆಯ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರುವಂಥದ್ದನ್ನು ನೋಡ್ತೀವಿ. ಸೊ ಹಾಗಿದ್ದಾಗ ಇಲ್ಲಿ ನಾವು ಹಣದ ಬೇಡಿಕೆ ಏನು ಅನ್ನುವಂಥದ್ದನ್ನು ನೋಡ್ತೀವಿ. ಸೊ ಇದರಲ್ಲೇ ಈ ಹಣದ ಬೇಡಿಕೆ ಯಾವ ರೀತಿ ಉದ್ಭವ ಆಗುತ್ತೆ, ಹೇಗೆ ಉದ್ಭವ ಆಗುತ್ತೆ ಅನ್ನೋದಕ್ಕೋಸ್ಕರವಾಗಿಯೇ ಜಾನ್ ಮೆರಡಿ ಕೀನ್ಸ್ ರವರು, J.M. Keynes ರವರು ದ ಲಿಕ್ವಿಡಿಟಿ ಪ್ರಿಫರೆನ್ಸ್ ಥಿಯರಿ ಬಗ್ಗೆ ಹೇಳ್ತಾರೆ. How does the demand of the money will be created into the market? ಮಾರುಕಟ್ಟೆಯಲ್ಲಿ ಹಣದ ಬೇಡಿಕೆ ಹೇಗೆ ಉದ್ಭವ ಆಗುತ್ತೆ, ಹೇಗೆ ಹಣದ ಬೇಡಿಕೆ ರಚನೆ ಆಗುತ್ತೆ ಅನ್ನುವಂಥದ್ದನ್ನು ಕೀನ್ಸ್ ರವರು ದ ಲಿಕ್ವಿಡಿಟಿ ಪ್ರಿಫರೆನ್ಸ್ ಥಿಯರಿಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೀವಿ. ದ ಲಿಕ್ವಿಡಿಟಿ ಪ್ರಿಫರೆನ್ಷಿಯಲ್ ಥಿಯರಿ. ದಿಸ್ ವಾಸ್ ದ ಥಿಯರಿ ವಿಚ್ ವಾಸ್ ಪ್ರಪೋಸ್ಡ್ ಬೈ J.M. Keynes. J.M. Keynes ರವರು ಹಣದ ಬೇಡಿಕೆ ಯಾವ ರೀತಿ ಉದ್ಭವ ಆಗತ್ತೆ ಮಾರುಕಟ್ಟೆಯಲ್ಲಿ ಅಂತೇಳಿ ಲಿಕ್ವಿಡಿಟಿ ಪ್ರಿಫರೆನ್ಸ್ ಥಿಯರಿಯಲ್ಲಿ ಹೇಳಿರುವಂಥದ್ದನ್ನು ನೋಡ್ತೀವಿ. ಸೊ ಇದಕ್ಕನುಸಾರವಾಗಿ ಹಣದ ಬೇಡಿಕೆಯು ಮುಖ್ಯವಾಗಿ 3 ರೀತಿಯಲ್ಲಿ ಉದ್ಭವ ಆಗುವಂಥದ್ದನ್ನು ನೋಡ್ತೀವಿ. ದ ಡಿಮ್ಯಾಂಡ್ ಆಫ್ ದ ಮನಿ ದಟ್ ವಿಲ್ ಬಿ ಕ್ರಿಯೇಟೆಡ್ ಇನ್ ಟು ದ ಮಾರ್ಕೆಟ್ ಆನ್ ದ ಬೇಸಿಸ್ ಆಫ್ 3 ಫ್ಯಾಕ್ಟರ್ಸ್. ಫಸ್ಟ್ ಒನ್ ಈಸ್ ದ ಟ್ರಾನ್ಸಾಕ್ಟಿವ್ ಮೋಟಿವ್. ಹಣದ ಬೇಡಿಕೆಯು ಮಾರುಕಟ್ಟೆಯಲ್ಲಿ ವ್ಯಾವಹಾರಿಕ ಉದ್ದೇಶದಿಂದ, ಸೊ ಇಲ್ಲಿ ವ್ಯಾವಹಾರಿಕ ಉದ್ದೇಶದಿಂದ. ಸೆಕೆಂಡ್ ಒನ್ ವಿತ್ ರೆಸ್ಪೆಕ್ಟ್ ಟು ದ ಪ್ರಿಕಾಷನರಿ ಮೋಟಿವ್. ಹಣದ ಬೇಡಿಕೆಯು ಮುನ್ನೆಚ್ಚರಿಕೆಯ ಉದ್ದೇಶದಿಂದ ಹೆಚ್ಚಾಗತ್ತೆ. ವಿತ್ ರೆಸ್ಪೆಕ್ಟ್ ಟು ದ ಪ್ರಿಕಾಷನರಿ ಮೋಟಿವ್, ಮುನ್ನೆಚ್ಚರಿಕೆಯ ಉದ್ದೇಶದಿಂದ ಉದ್ಭವ ಆಗುತ್ತೆ. ಆ್ಯಂಡ್ ಥರ್ಡ್ ಒನ್ ಈಸ್ ಅ ಸ್ಪೆಕ್ಯುಲೇಟಿವ್ ಮೋಟಿವ್. ದ ಡಿಮ್ಯಾಂಡ್ ಆಫ್ ದ ಮನಿ ದಟ್ ವಿಲ್ ಬಿ ಕ್ರಿಯೇಟೆಡ್ ಆನ್ ದ ಬೇಸಿಸ್ ಆಫ್ ಸ್ಪೆಕ್ಯುಲೇಟಿವ್ ಮೋಟಿವ್. ಸಟ್ಟ ವ್ಯಾಪಾರದ ಉದ್ದೇಶದಿಂದ. ಸಟ್ಟ ವ್ಯಾಪಾರದ ಉದ್ದೇಶದಿಂದ ಹಣದ ಬೇಡಿಕೆಯು ಉದ್ಭವಿಸುವಂಥದ್ದನ್ನು ನೋಡ್ತೀವಿ. ಸೊ ಈ 3 ರೀತಿಯಲ್ಲಿ ಹಣದ ಬೇಡಿಕೆಯು ಮಾರುಕಟ್ಟೆಯಲ್ಲಿ ಹೆಚ್ಚಾಗುವಂಥದ್ದನ್ನು ನೋಡ್ತೀವಿ. ಸೊ ಏನಾಗುತ್ತೆ ಇಲ್ಲಿ ಹಾಗೆ ನೋಡ್ರಿ, ಟ್ರಾನ್ಸಾಕ್ಟಿವ್ ಮೋಟಿವ್ ಅಂತಂದರೆ ದಿನನಿತ್ಯ ವ್ಯವಹಾರಗಳಲ್ಲಿ ಹಣದ ಬೇಡಿಕೆಯು ಹೆಚ್ಚಾಗುತ್ತೆ. ನಮ್ಮ ವ್ಯವಹಾರಗಳು, ದಿನನಿತ್ಯ ಅಗತ್ಯತೆಗಳು, ಬೇಡಿಕೆಗಳು ಹೆಚ್ಚಾದಂಥ ಸಂದರ್ಭದಲ್ಲಿ ನಮ್ಮ ದಿನನಿತ್ಯದ ವಹಿವಾಟುಗಳನ್ನು ಹೆಚ್ಚು ಮಾಡಬೇಕಾದ್ರೆ ನಮ್ಮಲ್ಲಿ ಹಣಕಾಸು ಬೇಕೇ ಬೇಕು. ಸೊ ಆ ದಿನನಿತ್ಯ ವ್ಯವಹಾರಗಳು ಲೈಕ್ ಫುಡ್ ಆಗಿರ್ಬೋದು, ಶೆಲ್ಟರ್ ಆಗಿರ್ಬೋದು, ಸೊ ಅಥವಾ ನಮ್ಮ ಟ್ರಾನ್ಸ್ಪೋರ್ಟೇಷನ್ ಆಗಿರ್ಬೋದು. ಸೊ ಈ ಕಾರಣಗಳಿಂದಾಗಿ ಏನಾಗುತ್ತೆ, ನಮ್ಮ ದಿನನಿತ್ಯ ವ್ಯವಹಾರಗಳಿಂದ ಹಣದ ಬೇಡಿಕೆ ಹೆಚ್ಚಾಗುತ್ತೆ. ಯಾಕೆ ಅನ್ನುವಂಥದ್ದನ್ನು ನೋಡಿ ಇಲ್ಲಿ. ವಿತ್ ರೆಸ್ಪೆಕ್ಟ್ ಟು ದ ಟ್ರಾನ್ಸಾಕ್ಟಿವ್ ಮೋಟಿವ್ ಅಂತಂದರೆ ದ ಡಿಮ್ಯಾಂಡ್ ಆಫ್ ದ ಮನಿ ಎಟ್ ದ ಟ್ರಾನ್ಸಾಕ್ಟಿವ್ ಮೋಟಿವ್ ದಟ್ ಈಸ್ ಈಕ್ವಲ್ ಟು ಎಫ್ ಆಫ್ ವೈ ಅಂತೇಳಿ ಕರೆಯಲಾಗುತ್ತೆ. ಸೊ ಅಂದರೆ ವಿಚ್ ಈಸ್ ನಥಿಂಗ್ ಬಟ್ ವೈ ಸ್ಟ್ಯಾಂಡ್ಸ್ ಫಾರ್ ದ ಇನ್ಕಮ್. ವೈ ಅನ್ನುವಂಥದ್ದು ಆದಾಯ, ಎಫ್ ಅನ್ನುವಂಥದ್ದು ಇಟ್ ಈಸ್ ಅ ಕಾನ್ಸ್ಟೆಂಟ್ ಫ್ಯಾಕ್ಟರ್ ಇನ್ ದ ಮಾರ್ಕೆಟ್, ಆ್ಯಂಡ್ ಎಮ್ ಟಿ ಡಿ ದಟ್ ಈಸ್ ಡಿಮ್ಯಾಂಡ್ ಆಫ್ ದ ಮನಿ ಎಟ್ ದ ಟ್ರಾನ್ಸಾಕ್ಟಿವ್ ಮೋಟಿವ್. ಹಣದ ಬೇಡಿಕೆಯು ವ್ಯಾವಹಾರಿಕ ಉದ್ದೇಶದಿಂದ ಹೆಚ್ಚಾಗುವಂಥದ್ದನ್ನು ನೋಡ್ತೀವಿ. ಯಾಕೆ ಅಂದರೆ ಒಬ್ಬ ವ್ಯಕ್ತಿಯ ಆದಾಯಗಳು ಹೆಚ್ಚಾದಂತೆ ತನ್ನ ಅಗತ್ಯತೆಗಳು, ತನ್ನ ಬೇಡಿಕೆಗಳು ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಯಾವಾಗ ಮಾನವನ ಬೇಡಿಕೆಗಳು ಹೆಚ್ಚಾಗುತ್ತೋ ಅವಾಗ ಮಾನವ ತನ್ನ ವೆಚ್ಚಗಳ ಪ್ರಮಾಣವನ್ನು ಹೆಚ್ಚು ಮಾಡ್ತಾನೆ. ಸೇ ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಆದಾಯ 10,000 ಇದ್ದಾಗ ಯಾವ ರೀತಿ ಖರ್ಚು ಮಾಡ್ತಾನೋ ಅದೇ ಆದಾಯ 1 ಲಕ್ಷ ಆದಾಗ ಅದನ್ನ ಖರ್ಚುಗಳು ಪಟ್ಟು ದುಪ್ಪಟ್ಟಾಗುವಂಥದ್ದನ್ನು ನೋಡ್ತೀವಿ. 10,000ದಲ್ಲಿ 5,000 ಖರ್ಚು ಮಾಡ್ತಿರುವಂಥ ವ್ಯಕ್ತಿ ಅವನ ಆದಾಯ 1 ಲಕ್ಷ ಆದಾಗ 60,000ರಿಂದ 70,000 ಖರ್ಚು ಮಾಡ್ತಾನೆ. ಅಂದರೆ ತನ್ನ ವ್ಯಾವಹಾರಿಕ ಉದ್ದೇಶದಿಂದ, ಅಂದರೆ ಅಗತ್ಯತೆಗಳಿಂದ ಅವನ ಆಕಾಂಕ್ಷೆಗಳು ಇವಾಗ ಬೇಡಿಕೆ ಕಡೆಗೆ ಹೆಚ್ಚಾಗುತ್ತೆ. ಸೊ ಆದ್ದರಿಂದಾಗಿ ಏನಾಗುತ್ತೆ, ಆಸ್ ದ ಇನ್ಕಮ್ ಆಫ್ ದ ಇಂಡಿವಿಜುವಲ್ ಇನ್ಕ್ರೀಸಸ್, ದ ಟ್ರಾನ್ಸಾಕ್ಷನ್ ಆಫ್ ದ ಮನಿ also increases. So due to the transaction in the market, the money demand will be increases. So ಇದರಿಂದ ಏನಾಗುತ್ತೆ ಅಂದರೆ which is nothing but demand of the money increase ಆಗಲಿಕ್ಕೆ ಕಾರಣ ಏನು ಅಂತಂದರೆ it is all nothing but the circulation ಅಂತ ಹೇಳ್ತೀವಿ. ಹಣದ ಚಲಾವಣೆಗಳು ಹೆಚ್ಚಾಗ್ತಾ ಇದ್ದಾವೆ. ಹಣದ ಪೂರೈಕೆ ಅಲ್ಲ, ಬದಲಾಗಿ ಹಣದ ಚಲಾವಣೆ ಅಂತ ಕರಿತೀವಿ ನಾವು.
ದ ಡಿಮ್ಯಾಂಡ್ ಆಫ್ ದ ಮನಿ ದಟ್ ವಿಲ್ ಇನ್ಕ್ರೀಸ್ ಓನ್ಲಿ ಬೈ ದ ಸರ್ಕ್ಯುಲೇಷನ್ ಆಫ್ ದ ಮನಿ ರಾದರ್ ದೆನ್ ಸಪ್ಲೈ ಆಫ್ ದ ಮನಿ. ಸೊ ಹಾಗಾಗಿ ಬಿ ಕೇರ್ಫುಲ್ ಅಬೌಟ್ ದಟ್. ಹಣದ ಬೇಡಿಕೆಯು ಒಬ್ಬ ವ್ಯಕ್ತಿಯ ಆದಾಯ ಹೆಚ್ಚಾದಂತೆ ಹಣದ ಬೇಡಿಕೆಯು ಹೆಚ್ಚಾಗುತ್ತೆ. ಕಾರಣ ಅವನ ದಿನನಿತ್ಯ ಅಗತ್ಯತೆಗಳು ಬೇಡಿಕೆಗಳು ಹೆಚ್ಚಾಗುತ್ತೆ. ಅದರಿಂದ ಮಾನವ ತನ್ನ ವೆಚ್ಚಗಳನ್ನು ಹೆಚ್ಚು ಮಾಡುವುದರ ಮೂಲಕ ಹಣದ ಚಲಾವಣೆ ಹೆಚ್ಚಾಗುತ್ತೆ. ಅದರಿಂದ ಹಣದ ಬೇಡಿಕೆ ಹೆಚ್ಚಾಗುವಂಥದ್ದನ್ನು ಕಾಣ್ತೇವೆ. ದ ಸೆಕೆಂಡ್ ಒನ್ ಈಸ್ ಪ್ರಿಕಾಷನರಿ ಮೋಟಿವ್, ಮುನ್ನೆಚ್ಚರಿಕೆಯ ಉದ್ದೇಶ. ಲೈಕ್ ನಾವು ಅನಾರೋಗ್ಯದ ಸ್ಥಿತಿ ಅಂತ ನೋಡ್ತೀವಿ, ಅಥವಾ ಸಡನ್ ಆಗಿ ಯಾರಿಗೋ ಆಕ್ಸಿಡೆಂಟ್ ಆಯಿತು, ಅಥವಾ ಮನೆಯಲ್ಲಿರೋರಿಗೆ ಯಾರಿಗೋ ತೊಂದರೆ ಆಯಿತು, ಸಮಸ್ಯೆಗಳು ಉದ್ಭವ ಆದಾಗ ಜನಸಾಮಾನ್ಯರು ಯಾವಾಗಲೂ ತಮ್ಮಲ್ಲಿ ಕೆಲವು ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳಲಿಕ್ಕೆ ಬಯಕೆಯನ್ನು ಮಾಡ್ತಾರೆ. ಸೊ ಯೂಶಲಿ ದ ಪೀಪಲ್ ದೇ ವಿಲ್ ರಿಸರ್ವ್ ಸರ್ಟೆನ್ ಅಮೌಂಟ್ in the form of liquidity. Why? Because during the emergency, during certain emergency situation, during the uncertainty situations, usually the public they will reserve certain money in the form of liquid. ಸೊ ನಗದು ಹಣದ ರೂಪದಲ್ಲಿ ತಮ್ಮಲ್ಲಿ ಇಟ್ಕೊಳ್ಳುವಂಥ ಬಯಕೆಯನ್ನು ಮಾಡ್ತಾರೆ. ಸೊ ಅನಾರೋಗ್ಯದ ಸ್ಥಿತಿಯಲ್ಲಿ ಅಥವಾ ತುರ್ತು ಸಂದರ್ಭಗಳಲ್ಲಿ ಆ ಹಣವನ್ನು ತಮ್ಮಲ್ಲಿ ಮೀಸಲಾಗಿಡುವಂಥ ಪ್ರಯತ್ನವನ್ನು ಮಾಡ್ಕೊಳ್ತಾರೆ. ಸೊ ಇದೇ ರೀತಿಯಲ್ಲಿ ದ ಪ್ರಿಕಾಷನರಿ ಮೋಟಿವ್ ಅಲ್ಲಿನೂ ಸಹ ದ ಡಿಮ್ಯಾಂಡ್ ಆಫ್ ದ ಮನಿ ಎಟ್ ದ ಪ್ರಿಕಾಷನರಿ ಮೋಟಿವ್ ಈಸ್ ಆಲ್ಸೋ ಈಕ್ವಲ್ ಟು ಎಫ್ ಆಫ್ ವೈ. ಅಂದರೆ ಅಗೇನ್ ಸೇಮ್, ಹಣದ ಬೇಡಿಕೆ ಯಾವಾಗ ಹೆಚ್ಚಾಗುತ್ತೆ ಅಂದರೆ ಆದಾಯಗಳು ಹೆಚ್ಚಾದಂತೆ ಮೀಸಲು ಹಣವನ್ನು ಸಹ ಹೆಚ್ಚು ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತಾರೆ ಜನ. ಸೊ ಸೇ ಫಾರ್ ಎಕ್ಸಾಂಪಲ್, ಇಟ್ಸ್ ಲೈಕ್ ವೆರಿ ಸಿಂಪಲ್. ಅದೇ ಎಕ್ಸಾಂಪಲ್, ಒಬ್ಬ ವ್ಯಕ್ತಿಯ ಆದಾಯ 10,000 ಇದ್ದಾಗ ಅವನ ಮೀಸಲು ಹಣ ತಾನು ತನ್ನಲ್ಲಿ ಒಂದು 4,000 to 5,000 ರೂಪಾಯಿ ಮೀಸಲಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡ್ತಾನೆ. ಉಳಿದಿರೋದನ್ನು ವ್ಯಾವಹಾರಿಕ ಉದ್ದೇಶದಲ್ಲಿ ಖರ್ಚು ಮಾಡ್ತಾನೆ. Usually they will around 20, 30 or 50% of the amount will be reserved by the individual for the uncertain situations. So due to that reason, usually as the income increases, 10,000 to if it was income of around 1 lakh andaga, usually they will reserve around 20 to 30,000 or maybe 40 to 50,000 as a reserve amount for their precautionaries ಅಂತ ನೋಡ್ತೇವೆ. ಸೊ ಈ ರೀತಿಯಲ್ಲಿ ಹಣದ ಬೇಡಿಕೆಗಳು ಆದಾಯ ಹೆಚ್ಚಾದಂತೆ ಮುನ್ನೆಚ್ಚರಿಕೆ ಉದ್ದೇಶದಿಂದ ಮೀಸಲಿಟ್ಟಿರುವಂಥ ನಗದು ಹಣ ತನ್ನಲ್ಲಿ ಹೆಚ್ಚಾಗುತ್ತೆ. ಅದರಿಂದ ತುರ್ತು ಸಂದರ್ಭಗಳಲ್ಲಿ ಆ ಹಣ ಏನಾಗುತ್ತೆ, ವಹಿವಾಟು ಆಗುತ್ತೆ, ಚಲಾವಣೆಗೆ ಬರುತ್ತೆ. ಸೊ ಆ ಚಲಾವಣೆಗೆ ಬರುವಂಥ ಸಂದರ್ಭದಲ್ಲಿ ಹಣದ ಬೇಡಿಕೆ ಮತ್ತೆ ಹೆಚ್ಚಾಗುವಂಥದ್ದನ್ನು ನೋಡ್ತೇವೆ. ಸೊ ದ ಥರ್ಡ್ ಒನ್ ಇಸ್ ಸ್ಪೆಕ್ಯುಲೇಟಿವ್ ಮೋಟಿವ್. ದಟ್ ಈಸ್ ದ ಡಿಮ್ಯಾಂಡ್ ಆಫ್ ದ ಮನಿ ಎಟ್ ದ ಸ್ಪೆಕ್ಯುಲೇಟಿವ್ ಮೋಟಿವ್ ಈಸ್ ಈಕ್ವಲ್ ಟು ಎಫ್ ಆಫ್ ಐ ಇ ಅಂತೇಳಿ ಕರೆಯಲಾಗುತ್ತೆ. ಏನಿದು ದ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂದರೆ ಅರ್ಥ ಏನು? ಜನಸಾಮಾನ್ಯರು ನಿಗದಿತ ಪ್ರಮಾಣದ ಹಣವನ್ನು ನಗದು ರೂಪದಲ್ಲಿ ಇಟ್ಕೊಳ್ಳಲಿಕ್ಕೆ ಪ್ರಯತ್ನ ಮಾಡಲಿಕ್ಕೆ ಅತಿ ಮುಖ್ಯವಾದ ಕಾರಣ ಅಥವಾ ಉದ್ದೇಶ ಏನು ಅಂದರೆ, ಸಡನ್ ಆಗಿ ರಿಯಲ್ ಎಸ್ಟೇಟಲ್ಲಿ ಅಥವಾ ಭೂಮಿಯ ಬೆಲೆ ಕಡಿಮೆ ಆಯಿತು ಅಂತ ಅಂದ್ಕೊಳ್ಳಿ, ಆವಾಗ ಲ್ಯಾಂಡನ್ನು ಖರೀದಿ ಮಾಡಲಿಕ್ಕೆ ಅಥವಾ ಬ್ಯಾಂಕಲ್ಲಿ ಎಮರ್ಜೆನ್ಸಿ ಟೈಮಲ್ಲಿ ಏನಾದರೂ ಅವನೇನು ಮಾಡ್ತಾನೆ, ಸೊ ಅಲ್ಲಿ ಬ್ಯಾಂಕಲ್ಲಿರುವಂಥ ಹಣವನ್ನು ಲಿಕ್ವಿಡಿಟಿ ಅಮೌಂಟನ್ನು ಹೆಚ್ಚು ಮಾಡಲಿಕ್ಕೋಸ್ಕರವಾಗಿ ಅವನು ಡ್ರಾ ಮಾಡ್ತಾನೆ, ಅಥವಾ ಬಾಂಡುಗಳನ್ನು ಖರೀದಿ ಮಾಡಿರ್ತಾನೆ, ಅಥವಾ ಚಿನ್ನವನ್ನು ಖರೀದಿ ಮಾಡಿರ್ತಾನೆ. ಅಂದರೆ ಹಣದ ರೂಪದಲ್ಲಿ ಬಿಟ್ಟು, ಅಂದರೆ ನಗದು ಹಣವನ್ನು ತನ್ನಲ್ಲಿ ಮೀಸಲಾಗಿಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾನೆ. ಆದರೆ ಬೇರೆ ಬೇರೆ ಅಂಶಗಳನ್ನು ಅಥವಾ ಆಸ್ತಿಗಳನ್ನು, ಭೌತಿಕ ಸ್ವತ್ತುಗಳನ್ನು ನಿರ್ಮಾಣ ಮಾಡುವುದಕ್ಕೋಸ್ಕರವಾಗಿ ಜನಸಾಮಾನ್ಯರು ತಮ್ಮಲ್ಲಿ ಕೆಲವು ನಗದು ಹಣವನ್ನು ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡಿರ್ತಾರೆ. ಸೊ ಅದನ್ನೇ ನಾವು ಸ್ಪೆಕ್ಯುಲೇಟಿವ್ ಮೋಟಿವ್ ಅಂತ ಕರಿತೀವಿ. ಆ್ಯಂಡ್ ಇದರಲ್ಲಿನೇ ಯೂಶುವಲಿ ಇಟ್ ವಾಸ್ ರಿಲೇಟೆಡ್ ಟು ದ ಬಾಂಡ್ ಪ್ರೈಸ್ ಅಂತ ಕರೆಯಲಾಗುತ್ತೆ. ಸೊ ಯೂಶುವಲಿ ನಾವಿಲ್ಲಿ ಸ್ಪೆಕ್ಯುಲೇಟಿವ್ ಮೋಟಿವ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನೋಡ್ತೀವಿ. ಆ ರೇಟ್ ಆಫ್ ಇಂಟ್ರೆಸ್ಟ್ ಯಾವ ರೀತಿ ಕಾರ್ಯನಿರ್ವಹಿಸುತ್ತೆ ಅನ್ನುವಂಥದ್ದನ್ನು ನಾವು ಚರ್ಚೆ ಮಾಡಬೇಕು. ಆ್ಯಂಡ್ ಯೂಶುವಲಿ ಹಲವಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಇದ್ರ ಬಗ್ಗೆ ಅತಿ ಹೆಚ್ಚಿಗೆ ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ನೋಡ್ತೀವಿ. ಏನದು ಹಾಗಿದ್ರೆ, ಸೊ ವಿತ್ ರೆಸ್ಪೆಕ್ಟ್ ಟು ದ ಬಾಂಡ್ ಪ್ರೈಸ್ ಆ್ಯಂಡ್ ವಿತ್ ರೆಸ್ಪೆಕ್ಟ್ ಟು ದ ಬಾಂಡ್ ಈಲ್ಡ್, ಸೊ ಬಾಂಡಿನ ಬೆಲೆ ಹಾಗೂ ಬಾಂಡಿನ ಆದಾಯ, ಬಾಂಡಿನ ಬರುವಂಥ ಆದಾಯಗಳು ಅಂತ ನೋಡ್ತೇವೆ, ಬಾಂಡ್ ಪ್ರೈಸ್ ಆ್ಯಂಡ್ ಬಾಂಡ್ ಈಲ್ಡ್. ಸೊ ಇವೆರಡರ ನಡುವಿನ ವ್ಯತ್ಯಾಸಗಳನ್ನು ತಿಳಿದುಕೊಳ್ಳಬೇಕು. ಯಾಕಂದರೆ ಜನಸಾಮಾನ್ಯರು ತಮ್ಮಲ್ಲಿರುವಂಥ ಹಣವನ್ನು ಬಾಂಡ್ಗಳನ್ನು ಖರೀದಿ ಮಾಡುವಂಥದ್ದು ಅಥವಾ ಬಾಂಡ್ಗಳನ್ನು ಮಾರಾಟ ಮಾಡುವಂಥದ್ದನ್ನು ನೋಡ್ತೇವೆ. ಅಂದರೆ ಲಿಕ್ವಿಡಿಟಿ ಹೆಚ್ಚು ಮಾಡುವಂಥದ್ದು ಅಥವಾ ಕಡಿಮೆ ಮಾಡುವಂಥದ್ದು ಈ ಬಾಂಡ್ಗಳ ಮುಖಾಂತರ. ಅಂದರೆ ಹೆಚ್ಚಿನ ಹಣವನ್ನು ಜನಸಾಮಾನ್ಯರು ತಮ್ಮಲ್ಲಿ ನಗದು ರೂಪದಲ್ಲಿ ಇಟ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿನೇ ಜನರು ತಮ್ಮ ಭದ್ರತೆಯನ್ನು ಹೆಚ್ಚಿಕೊಳ್ಳಲಿಕ್ಕೋಸ್ಕರವಾಗಿ ಆ ಬಾಂಡ್ಗಳನ್ನು ಖರೀದಿ ಮಾಡಿರುವಂಥದ್ದು ಅಥವಾ ಮಾರಾಟ ಮಾಡುವಂಥದ್ದನ್ನು ನೋಡ್ತೇವೆ. ಅದನ್ನು ಯಾವ ಸಂದರ್ಭದಲ್ಲಿ ಮಾರಾಟ ಆಗುತ್ತೆ, ಯಾವ ಸಂದರ್ಭದಲ್ಲಿ ಖರೀದಿ ಮಾಡುತ್ತೆ ಅನ್ನುವಂಥದ್ದನ್ನು ನಾವು ಮುಂದಿನ ದಿನಮಾನಗಳಲ್ಲಿ ಚರ್ಚೆನ ಮಾಡೋಣ. ಬಟ್ ಆಸ್ ಆಫ್ ನೌ, ಹೌ ಎಕ್ಸಾಕ್ಟ್ಲಿ ದ ಬಾಂಡ್ ಪ್ರೈಸ್ ಆ್ಯಂಡ್ ಬಾಂಡ್ ಈಲ್ಡ್ ವರ್ಕ್ಸ್ ವಿತ್ ರೆಸ್ಪೆಕ್ಟ್ ಟು ದ ಮಾರ್ಕೆಟ್. ಆ್ಯಂಡ್ ಆಲ್ರೆಡಿ ನಾವು ಈಗ ತಾನೇ ಹೇಳಿರುವ ಹಾಗೆ
ದ ಡಿಮ್ಯಾಂಡ್ ಆಫ್ ದ ಮನಿ ಎಟ್ ದ ಸ್ಪೆಕ್ಯುಲೇಟಿವ್ ಮೋಟಿವ್ ಇಟ್ ಈಸ್ ಡಿಪೆಂಡೆಂಟ್ ಆನ್ ದ ರೇಟ್ ಆಫ್ ಇಂಟ್ರೆಸ್ಟ್. ಸೊ ಹಾಗಿದ್ದಾಗ ದ ಬಾಂಡ್ ಪ್ರೈಸ್ ಮತ್ತೆ ರೇಟ್ ಆಫ್ ಇಂಟ್ರೆಸ್ಟ್ ನಡುವೆ ಹಾಗೂ ಬಾಂಡ್ ಈಲ್ಡ್ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ನಡುವಿನ ಸಂಬಂಧವನ್ನ ನೋಡ್ತಾ ಇದೀವಿ ಇಲ್ಲಿ. ಸೊ ಬಾಂಡ್ ಪ್ರೈಸ್ ಈಸ್ ಯೂಶುವಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಇಂಟ್ರೆಸ್ಟ್. ಯಾಕೆ ಅಂದ್ರೆ ಯಾವುದೇ ಒಬ್ಬ ವ್ಯಕ್ತಿ ಯಾವಾಗ ಹೆಚ್ಚಿನ ರೇಟ್ ಆಫ್ ಇಂಟ್ರೆಸ್ಟ್ ಸಿಗುತ್ತೋ ಅವಾಗ ಬಾಂಡ್ ಪ್ರೈಸ್ ಏನಾಗ್ತಿರುತ್ತೆ, ಕಡಿಮೆ ಆಗ್ತಿರುತ್ತೆ. ಸೊ ಯೂಶುವಲಿ ದೀಸ್ ಆರ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ನೋಡ್ತೀವಿ. ಯಾಕೆ ಅಂತಂದ್ರೆ ಇಲ್ಲಿ ಬಾಂಡ್ ಪ್ರೈಸ್ ಅನ್ನುವಂಥದ್ದು ತಾನು ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ, ತಾನು ಖರೀದಿ ಮಾಡುವಂತ ಸಂದರ್ಭದಲ್ಲಿ ಯಾವಾಗಲೂ ಏನಾಗುತ್ತೆ, ಇವಾಗ ರೇಟ್ ಆಫ್ ಇಂಟ್ರೆಸ್ಟ್ ಅನ್ನ ಹೆಚ್ಚಿದ್ದಾಗ ಅದರ ಬೆಲೆ ಕಡಿಮೆ ಆಗಿರುತ್ತೆ. ಅದೇ ರೀತಿಯಲ್ಲಿ ಬಾಂಡ್ ಈಲ್ಡ್ ಅನ್ನುವಂಥದ್ದು ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಇಂಟ್ರೆಸ್ಟ್. ಸೊ ಹಾಗಿದ್ದಾಗ ಇಲ್ಲಿ ಬಾಂಡ್ ಪ್ರೈಸ್ ಮತ್ತು ಬಾಂಡ್ ಈಲ್ಡ್ ನಡುವಿನ ವ್ಯತ್ಯಾಸ ಅಂತ ಸಂಬಂಧ ಅಂತ ಬಂದಾಗ ದ ಬಾಂಡ್ ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಈಲ್ಡ್ ಅಂತ ನೋಡ್ತೀವಿ. ಸೊ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಕಡಿಮೆ ಇರಬೇಕು ಅಂಡ್ ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಅವನು ಲಾಭಾಂಶವನ್ನು ಹೆಚ್ಚು ನೋಡ್ಕೊಳ್ತಾನೆ. ಅದಕ್ಕೋಸ್ಕರವಾಗಿನೇ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿತ್ತು ಅಂತಂದ್ರೆ ಬಾಂಡ್ ಈಲ್ಡ್ ಹೆಚ್ಚಾಗುತ್ತೆ. ಸೊ ಅವ್ನು ಮಾರಾಟ ಮಾಡುವಂತ ಸಂದರ್ಭದಲ್ಲಿ ಇಟ್ ವಾಸ್ ಬೈ ದ ಸೆಲ್ಲಿಂಗ್ ಅಂತ ನೋಡ್ತೀವಿ ಅಂಡ್ ಇಟ್ ವಾಸ್ ಬೈ ದ ಪರ್ಚೇಸಿಂಗ್ ಅಂತೇಳಿ ನೋಡ್ತೀವಿ. ತಾನು ಪರ್ಚೇಸ್ ಮಾಡುವಂತ ಸಂದರ್ಭದಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರಬೇಕು, ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿರುತ್ತೆ. ಹೆಚ್ಚಿದ್ದಾಗ ಬಾಂಡ್ ಪ್ರೈಸ್ ಏನಾಗುತ್ತೆ, ಕಡಿಮೆ ಆಗಿರುತ್ತೆ. ಸೊ ಬಾಂಡ್ ಪ್ರೈಸ್ ಕಡಿಮೆ ಇದ್ದಾಗ ಅವ್ನು ಪರ್ಚೇಸ್ ಮಾಡ್ತಾ ಇದ್ದಾನೆ ಅಂಡ್ ಎಟ್ ದ ಸೇಮ್ ಟೈಮ್ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಿರುವ ಕಾರಣದಿಂದ ಬಾಂಡ್ ಈಲ್ಡ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಅದರಿಂದ ಬರುವಂತ ಲಾಭಾಂಶಗಳು ಅವನಿಗೆ ಹೆಚ್ಚಾಗುತ್ತೆ. ಸೊ ಯೂಶುವಲಿ ಇದನ್ನೇ ನಾವು ಯಾವ ರೀತಿ ಪರಿವರ್ತನೆ ಮಾಡ್ತೇವೆ ಅಂದ್ರೆ ದ ಬಾಂಡ್ ಈಲ್ಡ್ ಈಸ್ ಈಕ್ವಲ್ ಟು ದ ಕೂಪನ್ ರೇಟ್ ಅಂತ ನೋಡ್ತೀವಿ ಅಥವಾ ದ ಇಂಟ್ರೆಸ್ಟ್ ರೇಟ್ ಅಂತ ನೋಡ್ತೀವಿ. ದ ಕೂಪನ್ ರೇಟ್ ಡಿವೈಡೆಡ್ ಬೈ ದ ಮಾರ್ಕೆಟ್ ಪ್ರೈಸ್, ದಟ್ ಈಸ್ ಬಾಂಡ್ ಪ್ರೈಸ್. ಮಾರ್ಕೆಟ್ ಪ್ರೈಸ್ ಆರ್ ನಥಿಂಗ್ ಬಟ್ ದ ಬಾಂಡ್ ಪ್ರೈಸ್ ಇಂಟು ಏನಾಗುತ್ತೆ ಇಲ್ಲಿ 100 ಅಂತ ನೋಡ್ತಾ ಇದ್ದೀವಿ, ಇಂಟು 100. ಸೊ ಇಲ್ಲಿ ಬಾಂಡ್ ಈಲ್ಡ್ ನಮಗೆ ಹೆಚ್ಚಾಗಬೇಕಂದ್ರೆ, ಲಾಭಾಂಶದ ಪ್ರಮಾಣ ಹೆಚ್ಚಾಗಬೇಕಂದ್ರೆ ಅಂದ್ರೆ ವಿವಿಧ ಬಾಂಡ್ಗಳನ್ನು ನಾವು ಖರೀದಿ ಮಾಡಿದ್ದೀವಿ. ಸೊ ಹಾಗಿದ್ದಾಗ ಅಲ್ಲಿ ಕೂಪನ್ ರೇಟ್, ಇಂಟ್ರೆಸ್ಟ್ ರೇಟ್ ಏನಾದ್ರು ಹೆಚ್ಚಾಯಿತು ಅಂತಂದಾಗ, ಈಗ ಸೇ ಫಾರ್ ಎಕ್ಸಾಂಪಲ್ ಒಂದು ಬಾಂಡನ್ನು ನಾವು ಖರೀದಿ ಮಾಡಿದ್ದೀವಿ. ಸೊ ಒಂದು ಬಾಂಡಿನ ಬೆಲೆ ಸೇ ಫಾರ್ ಎಕ್ಸಾಂಪಲ್ ಅರೌಂಡ್ 100 ರೂಪಾಯಿ ಇತ್ತು ಅಂತ ಅನ್ಕೊಳ್ರಿ. ಸೊ ರೇಟ್ ಆಫ್ ಇಂಟ್ರೆಸ್ಟ್ ವಾಸ್ ಅರೌಂಡ್ 8% ಇದೆ ಅಂತ ಅನ್ಕೊಳ್ಳೋಣ. ಸೊ ಹಾಗಿದ್ದಾಗ ಇಂಟು 100 ಅಂತ ಮಾಡಿದಾಗ ಯೂಶಲಿ ದ ಬಾಂಡ್ ವಿಲ್ ಗೆಟ್ ದ 8%. ಸೊ ಇದು 8% ದೊರೀತಾ ಇದೆ. ಆದರೆ ಒಂದು ವೇಳೆ ಈ 8% ಇರುವಂಥದ್ದು ಬಾಂಡಿನ ಬೆಲೆ 100 ರೂಪಾಯಿನೇ ಇದೆ, ಆದರೆ 8% ಇರುವಂಥದ್ದು ರೇಟ್ ಆಫ್ ಇಂಟ್ರೆಸ್ಟ್ ಏನಾದ್ರು 10% ಆಯಿತು ಅಂತ ಅನ್ಕೊಳ್ರಿ. ಇಫ್ ದ ರೇಟ್ ಆಫ್ ಇಂಟ್ರೆಸ್ಟ್ ವಾಸ್ ಇನ್ಕ್ರೀಸ್ ಟು 10%, ದೆನ್ ದ ರಿಟರ್ನ್ಸ್, ದ ಬಾಂಡ್ ವಿಲ್ ಬಿ ಇನ್ಕ್ರೀಸ್ಡ್ ಅಂತ ನೋಡ್ತಾ ಇದ್ದೇವೆ. ಸೊ ಬಾಂಡಿಂದ ಬರುವಂಥ ಆದಾಯಗಳು 2% ಹೆಚ್ಚಾಗುತ್ತೆ. ಸೊ ಹಾಗಾಗಿನೇ ದ ಬಾಂಡ್ ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಈಲ್ಡ್ ಅಂಡ್ ದ ಬಾಂಡ್ ಈಲ್ಡ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು ರೇಟ್ ಆಫ್ ಇಂಟ್ರೆಸ್ಟ್ ಅಂತ ನೋಡ್ತೀವಿ. ಸೊ ಈ ರೀತಿಯಲ್ಲಿ ಸ್ಪೆಕ್ಯುಲೇಟಿವ್ ಮೋಟಿವ್ ವರ್ಕ್ ಆಗುವಂಥದ್ದನ್ನು ನೋಡ್ತೀವಿ. ಸೊ ಯಾವಾಗ ಸ್ಪೆಕ್ಯುಲೇಟಿವ್ ಮೋಟಿವ್ ಅಂದರೆ ಹೆಚ್ಚಿನ ಭೌತಿಕ ಸ್ವತ್ತುಗಳನ್ನು ನಿರ್ಮಾಣ ಮಾಡಲಿಕ್ಕೆ ಪ್ರಯತ್ನ ಪಡ್ತಾನೋ ಅವಾಗ ಹಣದ ವ್ಯವಹಾರಗಳು ಹೆಚ್ಚಾಗುತ್ತೆ. ಸೊ ಈ ರೀತಿಯಲ್ಲಿ ಹಣದ ಒಟ್ಟು ಬೇಡಿಕೆ ಅಂತ ತಗೊಂಡಾಗ ದ ಡಿಮ್ಯಾಂಡ್ ಆಫ್ ದ ಮನಿ is equal to the total demand of the money is equal to the demand of the money at transactive motive plus the demand of the money at the precautionary motive plus the demand of the money at the speculative motive ಅಂತ ಕರೆಯಲಾಗುತ್ತೆ. ಸೊ ಹಣದ ಬೇಡಿಕೆಯು ಒಟ್ಟಾರೆಯಾಗಿ ನಾವು ಈ ರೀತಿಯಲ್ಲಿ ಹೆಚ್ಚಾಗುವಂಥದ್ದನ್ನು ಕಾಣ್ತೀವಿ. ಸೊ ಇಲ್ಲಿವರೆಗೆ ನಾವು ಚರ್ಚೆ ಮಾಡಿದ್ದು ಡಿಮ್ಯಾಂಡ್ ಆಫ್ ದ ಮನಿ ಬಗ್ಗೆ. ಸೊ ಹಣದ ಬೇಡಿಕೆ ಮಾರುಕಟ್ಟೆಯಲ್ಲಿ ಹೇಗೆ ಉದ್ಭವ ಆಗುತ್ತೆ ಅಂತೇಳಿ ಚರ್ಚೆ ಮಾಡಿದ್ದು. ಈಗ ನಂತರದಲ್ಲಿ ಇಟ್ ವಾಸ್ ದ ಸಪ್ಲೈ ಆಫ್ ದ ಮನಿ, ಹಣದ ಪೂರೈಕೆಗಳು. ದ ಸಪ್ಲೈ ಆಫ್ ದ ಮನಿ. ಸೊ ಹಣದ ಪೂರೈಕೆ ಅಂತಂದ್ರೆ ಇಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಒಟ್ಟು ಹಣಕಾಸು ಚಲಾವಣೆಗಳು ಅಂತ ಕರಿತೀವಿ. ಇಟ್ ವಾಸ್ ದ ಟೋಟಲ್ ಅಮೌಂಟ್ ವಿಚ್ ವಾಸ್ ದೇರ್ ಇನ್ ದ ಮಾರ್ಕೆಟ್. ಇಟ್ ಈಸ್ ದ ಟೋಟಲ್ ಅವೈಲೇಬಲ್ ಅಮೌಂಟ್, ದ ಟೋಟಲ್ ಮನಿ ಅವೈಲೇಬಲ್ ಇನ್ ದ ಮಾರ್ಕೆಟ್. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಥವಾ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಹಣಕಾಸು ಅಂತ ನೋಡ್ತೇವೆ. ಮಾರುಕಟ್ಟೆಯಲ್ಲಿ ಲಭ್ಯವಿರುವ ಅಂದರೆ ಒಂದು ನಿರ್ದಿಷ್ಟ ಸಮಯದಲ್ಲಿ ಮಾರುಕಟ್ಟೆಯಲ್ಲಿ ಲಭ್ಯವಿರುವ
ಒಟ್ಟು ಹಣಕಾಸು ಅಂತೇಳಿ ಕರಿತಾ ಇದ್ದಾನೆ. ನಿರ್ದಿಷ್ಟ ಸಮಯದಲ್ಲಿ ಜನರ ಬಳಿ ಇರುವ ಅಥವಾ ಮಾರುಕಟ್ಟೆಯಲ್ಲಿ ಇರುವ ಒಟ್ಟು ಹಣಕಾಸು, ಅದು ನೋಟುಗಳ ರೂಪದಲ್ಲಿ ಆದರೂ ಆಗಿರ್ಬೋದು ಅಥವಾ ನಾಣ್ಯಗಳ ರೂಪದಲ್ಲಿ ಆದರೂ ಆಗಿರ್ಬೋದು. ಸೊ ಇದನ್ನೇ ನಾವು ದ ಟೋಟಲ್ ಮನಿ ಅವೈಲೇಬಲ್ ಎಟ್ ದ ಮಾರ್ಕೆಟ್ ಪ್ಲೇಸ್ ಆ್ಯಂಡ್ ವಿಚ್ ಈಸ್ either in the form of coins or maybe in the form of notes or maybe in the form of deposits ಅಂತ ಕರಿತೀವಿ. ಸೊ ಹಾಗಿದ್ದಾಗ ಈ ಹಣದ ಸಂಗ್ರಹಣೆಯಲ್ಲಿ ಪ್ರಮುಖವಾಗಿ ಎರಡು ಅಂಶಗಳಿರುವಂಥದ್ದನ್ನು ನೋಡ್ತೀವಿ. ದೇರ್ ಆರ್ 2 factors into the supply of money. ಯಾವ್ಯಾವು? ಯೂಶಲಿ ದ ಫಸ್ಟ್ ಒನ್ is the currency which is circulation in the market. ಚಲಾವಣೆಯಲ್ಲಿರುವಂಥ ಹಣಕಾಸು ಅಂದರೆ ಇಲ್ಲಿ ನೋಟುಗಳ ರೂಪದಲ್ಲಿ ಆದರೂ ಆಗಿರ್ಬೋದು, ಐದರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ನೋಟ್ಸ್ ಆರ್ ಮೇ ಬಿ ಇನ್ ದ ಫಾರ್ಮ್ ಆಫ್ ಕಾಯಿನ್ಸ್. ಸೊ ಅಗೇನ್ ಬಿ ಕೇರ್ಫುಲ್. ಇಲ್ಲಿ ನೋಟ್ಸ್ ಮತ್ತು ಕಾಯಿನ್ಸ್ ಅಂತ ಏನು ಹೇಳ್ತಾ ಇದೀವೋ, ಈ ನೋಟುಗಳನ್ನು ಮುದ್ರಣ ಮಾಡುವಂಥ ಮತ್ತು ನಿಯಂತ್ರಣ ಮಾಡುವಂಥ ಅಧಿಕಾರಗಳು ಕೇವಲ RBI ಗಿರುತ್ತೆ. ಅದೇ ರೀತಿಯಲ್ಲಿ ಕಾಯಿನ್ಸ್ಗಳನ್ನು ಮುದ್ರಣ ಮಾಡುವಂಥದ್ದು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ವಿಚ್ ವಾಸ್ ರೆಗ್ಯುಲೇಟೆಡ್ ಬೈ RBI. ಸೊ ಬಿ ಕೇರ್ಫುಲ್. ಇಲ್ಲಿ ನೋಟುಗಳನ್ನು ಮುದ್ರಣ ಮಾಡುವಂಥದ್ದು RBIನೇ, ಅದನ್ನು ಚಲಾವಣೆಗೆ ತರುವಂಥದ್ದು RBIನೇ. ಆದರೆ ಕಾಯಿನ್ಸ್ಗಳನ್ನು ಮುದ್ರಣ ಮಾಡುವಂಥದ್ದು ಸರ್ಕಾರ, ಕೇಂದ್ರ ಸರ್ಕಾರ, ಆ್ಯಂಡ್ ಅದನ್ನು ನಿಯಂತ್ರಣ ಮಾಡುವಂಥದ್ದು RBI. ಸೊ ಹಾಗಿದ್ದಾಗ ಇಲ್ಲಿ ಈ ನೋಟ್ಸುಗಳನ್ನು ಮುದ್ರಣ ಮಾಡುವಂಥ ಸಂಸ್ಥೆಗಳು ಯಾವ್ಯಾವು, ಎಲ್ಲೆಲ್ಲಿದ್ದಾವೆ ಅನ್ನುವಂಥದ್ದು ಗೊತ್ತಿರಲಿ. ಸೊ ಅಗೇನ್ ದ ನೋಟ್ ಪ್ರಿಂಟಿಂಗ್ ಪ್ರೆಸಸ್ ಆಫ್ ಇಂಡಿಯಾ ಅಂತ ಬಂದಾಗ ಇಟ್ ವಾಸ್ ಲೊಕೇಟೆಡ್ ಅಟ್ 4 places ಅಂತ ನೋಡ್ತೀವಿ. ಸ್ಟಾರ್ಟಿಂಗ್ ಇನ್ ದ ಇಯರ್ 1928, 1928ರಲ್ಲಿ ಮಹಾರಾಷ್ಟ್ರದ ನಾಸಿಕ್ ಪ್ರದೇಶದಲ್ಲಿ ಮೊದಲ ಬಾರಿಗೆ ನೋಟು ಮುದ್ರಣಾಲಯವನ್ನು ಸ್ಥಾಪನೆ ಮಾಡಲಾಗುತ್ತೆ, ಮಹಾರಾಷ್ಟ್ರದ ನಾಸಿಕ್. ಆ್ಯಂಡ್ ಸೆಕೆಂಡ್ ಒನ್ ಇಟ್ ವಾಸ್ ಇನ್ ದ ಇಯರ್ 1974, 1974ರಲ್ಲಿ ಮಧ್ಯಪ್ರದೇಶದ ಡೇವಾಸ್ ಅಂತೇಳಿ ನೋಡ್ತೇವೆ. ದ ಡೇವಾಸ್ ಎಟ್ ದ ಮಧ್ಯಪ್ರದೇಶ್. ಆ್ಯಂಡ್ ಇವೆರಡನ್ನು ಸಂಪೂರ್ಣವಾಗಿ ರೆಗ್ಯುಲೇಟ್ ಮಾಡ್ತಿರುವಂಥದ್ದು ಸರ್ಕಾರ. ಇವೆರಡು ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುವಂಥದ್ದನ್ನು ನೋಡ್ತೇವೆ ಅಂಡರ್ ದಿ SPMCIL. ದಿಸ್ ವಾಸ್ ಕಂಪ್ಲೀಟ್ಲಿ ಬಿನ್ ಅಂಡರ್ ದಿ ಕಂಟ್ರೋಲ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ, ದಟ್ ಈಸ್ ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ SPMCIL ಅಲ್ಲ, ಸಾರಿ. So the first one was ಯಾವುದು, which was under the authority of government of India and which was owned under the BRBNMP, ಭಾರತೀಯ BRBNMP, ಭಾರತ ಸರ್ಕಾರದ ಅಧೀನದಲ್ಲಿ, ಕೇಂದ್ರ ಸರ್ಕಾರದ ಅಧೀನದಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣಾಲಯ ಅಂತೇಳಿ ನೋಡ್ತೀವಿ ನಾವು. ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣಾಲಯ ಪ್ರೈವೇಟ್ ಲಿಮಿಟೆಡ್ ಅಂತೇಳಿ ನೋಡ್ತೀವಿ. ಸೊ ದಿಸ್ ವಾಸ್ ಕಂಪ್ಲೀಟ್ಲಿ ಹ್ಯಾವಿಂಗ್ ದ ಅಥಾರಿಟಿ ಅಂಡರ್ ದಿ ನಾಸಿಕ್ ಆ್ಯಂಡ್ ಡೇವಾಸ್. ಡೇವಾಸ್ ಮತ್ತು ನಾಸಿಕಲ್ಲಿ ಕೇಂದ್ರ ಸರ್ಕಾರದ ಮಾಲೀಕತ್ವ ಇದೆ, ಆದರೆ ರೆಗ್ಯುಲೇಟ್ ಮಾಡುವಂಥದ್ದು, ಪ್ರಿಂಟ್ ಮಾಡುವಂಥದ್ದು RBIನೇ, ಆದರೆ ಅದರ ನಿಯಂತ್ರಣ ಹೊಂದಿದ್ದು, ಸಂಪೂರ್ಣವಾಗಿ ಅದರ ಅಧಿಕಾರ ಹೊಂದಿದ್ದು ಸರ್ಕಾರ ಅಂತ ನೋಡ್ತೀವಿ. ಸರ್ಕಾರದ ಅಧೀನದಲ್ಲಿ ಕಾರ್ಯನಿರ್ವಹಿಸುತ್ತೆ, ಆದರೆ ನೋಟುಗಳನ್ನು ಮುದ್ರಣ ಮಾಡುವಂಥದ್ದು ಹಾಗೂ ಅದನ್ನು ಚಲಾವಣೆಗೆ ತರುವಂಥದ್ದು, ನಿಯಂತ್ರಣ ಮಾಡುವಂಥದ್ದು RBIನೇ. ಆ್ಯಂಡ್ ಸೆಕೆಂಡ್ ಒನ್ RBI ಅಧೀನದಲ್ಲಿನೂ ಈ ನೋಟು ಮುದ್ರಣಾಲಯಗಳಿರುವಂಥದ್ದನ್ನು ನೋಡ್ತೀವಿ. RBIದಲ್ಲಿನೂ ಸಂಪೂರ್ಣ ಅಧಿಕಾರ ಹೊಂದಿರುವಂಥದ್ದನ್ನು ನೋಡ್ತೀವಿ. ದಟ್ ವಾಸ್ ಸಿನ್ಸ್ ಫ್ರಮ್ 1995, 1995ರಲ್ಲಿ 2 ನೋಟು ಮುದ್ರಣಾಲಯಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಅದು ಮೈಸೂರು, ಕರ್ನಾಟಕದ ಮೈಸೂರಲ್ಲಿ ಹಾಗೂ ವೆಸ್ಟ್ ಬೆಂಗಾಲದ ಸಾಲ್ಬಾನಿಯಲ್ಲಿ. ವೆಸ್ಟ್ ಬೆಂಗಾಲದ ಸಾಲ್ಬಾನಿಯಲ್ಲಿ 1995ರಲ್ಲಿ 2 ನೋಟು ಮುದ್ರಣಾಲಯಗಳನ್ನು ಸ್ಥಾಪನೆ ಮಾಡಲಾಗುತ್ತೆ. ಆ್ಯಂಡ್ ಅದರ ಸಂಪೂರ್ಣ ಮಾಲೀಕತ್ವವು RBIದಲ್ಲಿದೆ. ಕ್ಲಿಯರ್ ಇದೆನಾ? RBI ವಿಚ್ ವಾಸ್ ಓನ್ಡ್ ಬೈ, ಕಂಪ್ಲೀಟ್ಲಿ ಇಟ್ ವಾಸ್ ಓನ್ಡ್ ಬೈ SPMCIL ಅಂತ ನೋಡ್ತೇವೆ. ಸೊ ಇಲ್ಲಿ BRBNMPL ಹಾಗೂ SPMCIL. ಸಾರಿ, ಇಲ್ಲಿ ಚೇಂಜ್ ಮಾಡ್ಕೊಳ್ರಿ, ವೆರಿ ಸಾರಿ. ಇಲ್ಲಿ ನೋಟುಗಳ ಮುದ್ರಣಾಲಯವು SPMCIL ಇದೆ. ಆ್ಯಂಡ್ ಈ ನೋಟುಗಳ ಮುದ್ರಣಾಲಯ
ಮೈಸೂರು ಮತ್ತು ಸಾಲ್ಬಾನಿಯ ಅಧಿಕಾರಗಳು ಸಂಪೂರ್ಣವಾಗಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಅಲ್ಲಿ ಇರುವಂತದ್ದನ್ನು ನೋಡ್ತೀವಿ. ಸೊ ಬಿ ಕೇರ್ಫುಲ್. ನೋಟು ಮುದ್ರಣಾಲಯಗಳು 4 ಇದಾವೆ. ನಾಸಿಕ್ ಮತ್ತು ಡೇವಾಸನ ಏನೋ ಅಧಿಕಾರ ಹೊಂದಿದ್ದು ಸರ್ಕಾರ, ಆದರೆ ರೆಗ್ಯುಲೇಟ್ ಮಾಡುವಂಥದ್ದು RBIನೇ. ಆ್ಯಂಡ್ ಮೈಸೂರು ಮತ್ತು ಸಾಲ್ಬಾನಿಯಲ್ಲಿ ಏನು ಬ್ಯಾಂಕ್ ರಿಸರ್ವ್ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣಾಲಯ ಪ್ರೈವೇಟ್ ಲಿಮಿಟೆಡ್ ವಿಚ್ ಇಸ್ ಅಂಡರ್ ದಿ ಕಂಟ್ರೋಲ್ ಆಫ್ RBI, ರೆಗ್ಯುಲೇಟೆಡ್ ಬೈ RBI. ಅದೇ ರೀತಿಯಲ್ಲಿ ಕಾಯಿನ್ಸ್ಗಳನ್ನು ಮುದ್ರಣ ಮಾಡುವಂಥದ್ದು ಭಾರತ ಸರ್ಕಾರ, ಕೇಂದ್ರ ಸರ್ಕಾರ. ಆ್ಯಂಡ್ ಅದನ್ನು ನಿಯಂತ್ರಣ ಮಾಡುವಂಥದ್ದು, ಚಲಾವಣೆಗೆ ತರುವಂಥ ಅಧಿಕಾರವನ್ನು ಹೊಂದಿದ್ದು RBI. ಸೊ ಇವುಗಳು ಸಹ ಅಗೇನ್ 4 ಮುದ್ರಣಾಲಯಗಳನ್ನು ಹೊಂದಿರುವಂಥದ್ದನ್ನು ನೋಡ್ತೇವೆ. ಆ್ಯಂಡ್ ಮೊದಲ ಬಾರಿಗೆ ಇಲ್ಲಿ ನಾಣ್ಯ ಮುದ್ರಣಾಲಯಗಳನ್ನು ಮಾಡಿದ್ದು 1957ರಲ್ಲಿ ಇನ್ ಕಲ್ಕತ್ತಾದಲ್ಲಿ ಮೊದಲ ನಾಣ್ಯ ಮುದ್ರಣಾಲಯವನ್ನು ನೋಡ್ತೇವೆ. ಆ್ಯಂಡ್ ಆಫ್ಟರ್ವರ್ಡ್ಸ್ ಇಟ್ ವಾಸ್ ಇನ್ ದ ಇಯರ್ 1829 ಮುಂಬೈ. ಆ್ಯಂಡ್ ಥರ್ಡ್ ಒನ್ ಇಟ್ ವಾಸ್ ಇನ್ ದ ಇಯರ್ 1903 ಹೈದರಾಬಾದ್. 1903ರಲ್ಲಿ ಹೈದರಾಬಾದ್. ಹಾಗೂ 1986ರಲ್ಲಿ ನೋಯ್ಡಾ. ಈ 4 ನಾಣ್ಯ ಮುದ್ರಣಾಲಯಗಳು ಅಂತ ಕರಿತೀವಿ. ಇದರ ಸಂಪೂರ್ಣವಾದ ಅಧಿಕಾರಗಳು ಭಾರತ ಸರ್ಕಾರ ಹೊಂದಿರುವಂಥದ್ದನ್ನು ನೋಡ್ತೇವೆ. ದ ಕಂಪ್ಲೀಟ್ಲಿ ಮಿಂಟಿಂಗ್ ದ ಕಾಯಿನ್ಸ್ ವಿಚ್ ವಾಸ್ ಅಂಡರ್ ದಿ ಕಂಟ್ರೋಲ್ ಆಫ್ ಗವರ್ಮೆಂಟ್ ಆಫ್ ಇಂಡಿಯಾ ಆ್ಯಂಡ್ ವಿಚ್ ಈಸ್ ರೆಗ್ಯುಲೇಟೆಡ್ ಬೈ RBI. ಸೊ ಬಿ ಕೇರ್ಫುಲ್. ನೋಟು ಮುದ್ರಣಾಲಯಗಳು 4 ಇದಾವೆ. ನಾಸಿಕ್ ಡೇವಾಸ್ ಸರ್ಕಾರದ ಅಧೀನದಲ್ಲಿ, SPM CIL ಅಂತ ನೋಡ್ತೀವಿ, ಸೆಕ್ಯೂರಿಟಿ ಪ್ರಿಂಟಿಂಗ್ ಆ್ಯಂಡ್ ಮಿಂಟಿಂಗ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಲಿಮಿಟೆಡ್. ಆ್ಯಂಡ್ RBIದಲ್ಲಿ ಇರುವಂಥದ್ದು ಮೈಸೂರು ಮತ್ತು ಸಾಲ್ಬಾನಿ ಭಾರತೀಯ ರಿಸರ್ವ್ ಬ್ಯಾಂಕ್ ನೋಟು ಮುದ್ರಣ ಪ್ರೈವೇಟ್ ಲಿಮಿಟೆಡ್ ಅಂತ ನೋಡ್ತೀವಿ. ಆ್ಯಂಡ್ ಈ ಸಂಪೂರ್ಣ 4 ನಾಣ್ಯ ಮುದ್ರಣಾಲಯಗಳು ಸರ್ಕಾರದಲ್ಲಿದ್ದಾವೆ ಆ್ಯಂಡ್ RBI ಅದನ್ನು ನಿಯಂತ್ರಣ ಮಾಡುತ್ತೆ. ಸೊ ಇವುಗಳ ಮೇಲೆ ಹಲವಾರು ಬಾರಿ ಪ್ರಶ್ನೆಗಳನ್ನು ಕೇಳಿರುವಂಥದ್ದನ್ನು ನೋಡ್ತೀವಿ. ಆ್ಯಂಡ್ ಈ ನೋಟು ಮುದ್ರಣ ಮಾಡಲಿಕ್ಕೆ ಒಂದು ಪ್ರಿಂಟಿಂಗ್ ಪ್ರೆಸ್ ಬೇಕಾಗತ್ತೆ. ನೋಟು ಮುದ್ರಣಾಲಯದ ಪೇಪರನ್ನು ತಯಾರಿಸುವಂಥ, ನೋಟು ಮುದ್ರಣ ಮಾಡಬೇಕಾದ್ರೆ ಪೇಪರ್ ಬೇಕು. ಪೇಪರನ್ನು ತಯಾರು ಮಾಡುವಂಥ ಒಂದು ಕಾರ್ಖಾನೆಯನ್ನು 1968ರಲ್ಲಿ ಹೊಶಿಂಗಾಬಾದಲ್ಲಿ ಸ್ಥಾಪನೆ ಮಾಡಿರುವಂಥದ್ದನ್ನು ನೋಡ್ತೀವಿ. ಅಲ್ಲಿಯವರೆಗೆ ವಿದೇಶದಿಂದ ಆಮದು ಮಾಡಿಕೊಳ್ಳುವಂಥ ಪೇಪರ್ಗಳನ್ನು ಈಗ ಭಾರತ ದೇಶ ತನ್ನಲ್ಲಿಯೇ ಉತ್ಪಾದನೆ ಮಾಡುವಂಥದ್ದನ್ನು ನೋಡ್ತೀವಿ. ಸೊ ಹೊಶಿಂಗಾಬಾದ್ ಮಧ್ಯಪ್ರದೇಶ ಅಂತ ನೋಡ್ತೀವಿ. ಮಧ್ಯಪ್ರದೇಶದ ಹೊಶಿಂಗಾಬಾದಲ್ಲಿ ಈ ಪೇಪರ್ಗಳನ್ನು ತಯಾರು ಮಾಡುವಂಥ ಕಾರ್ಖಾನೆಯನ್ನು ಸ್ಥಾಪನೆ ಮಾಡಲಾಗಿದೆ. ಇವೆಲ್ಲವೂ ಕರೆನ್ಸಿ ಮತ್ತು ನೋಟುಗಳ ಚಲಾವಣೆ ಅಂತ ಕರೆಯಲಾಗುತ್ತೆ. ಇವುಗಳೆಲ್ಲವೂ ಸರ್ಕ್ಯುಲೇಷನ್ ಅಂತ ನೋಡ್ತೀವಿ. ಇದೇ ರೀತಿಯಲ್ಲಿ ಆನ್ ದ ಬೇಸಿಸ್ ಆಫ್ ದಿಸ್ ಸೇಮ್ ಫ್ಯಾಕ್ಟರ್ ಅಗೇನ್ ದ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ನೋಡ್ತೀವಿ. ದ ಫಸ್ಟ್ ಫ್ಯಾಕ್ಟರ್ ಇಸ್ ಸರ್ಕ್ಯುಲೇಷನ್ ಆ್ಯಂಡ್ ದ ಸೆಕೆಂಡ್ ಫ್ಯಾಕ್ಟರ್ ಇಸ್ ಡೆಪಾಸಿಟ್ಸ್. ಆ್ಯಂಡ್ ಸರ್ಕ್ಯುಲೇಷನಲ್ಲಿ ಒಂದು ಪಾಯಿಂಟ್ ನೆನಪಲ್ಲಿರಲಿ, ಲೆಸ್ ದೆನ್ ₹1 ನೋಟ್ ಅಂತ ಏನು ನೋಡ್ತೀವಲ್ವಾ, ಇದೆಲ್ಲದಕ್ಕೂ ಫೈನಾನ್ಸ್ ಸೆಕ್ರೆಟರಿ ಸಿಗ್ನೇಚರ್ ಬೇಕು ಅಂತ ನೋಡ್ತೀವಿ. ಕೇಂದ್ರ ಸರ್ಕಾರ ಅಧೀನದಲ್ಲಿ ಫೈನಾನ್ಸ್ ಸೆಕ್ರೆಟರಿ ಸಿಗ್ನೇಚರ್ ಇರಬೇಕು ಅಂತ ಹೇಳ್ತೀವಿ. ₹1 ನಂತರದಲ್ಲಿ ಯಾವುದೇ ನೋಟುಗಳು ಬಿಡುಗಡೆ ಆದರೂ ಇದಕ್ಕೆ RBI ಗವರ್ನರ್ ಅವರ ಸಿಗ್ನೇಚರ್ ಕಡ್ಡಾಯ ಅಂತ ಹೇಳ್ತೇವೆ. ಸೊ ಇದು ಸಹ ಪ್ರಶ್ನೆಯನ್ನು ಹಲವಾರು ಬಾರಿ ಕೇಳಿರ್ತಾನೆ, ಸೊ ಗಮನದಲ್ಲಿರಲಿ. ಸೊ ಫಾರ್ ದ ಲೆಸ್ ದೆನ್ ₹1 ನೋಟ್ಸ್ ಆ್ಯಂಡ್ ಕಾಯಿನ್ಸ್, ಫಾರ್ ದ ಲೆಸ್ ದೆನ್ ₹1 ನೋಟ್ ಆರ್ ₹1 ನೋಟ್ ಇಟ್ ವಾಸ್ ಫೈನಾನ್ಸ್ ಸೆಕ್ರೆಟರಿ ಆ್ಯಂಡ್ ಮೋರ್ ದೆನ್ ₹1 ನೋಟ್ ಇಟ್ ವಾಸ್ ಬೈ ದ RBI ಗವರ್ನರ್ ಅಂತ ಕರಿತೇವೆ. ಸೊ ಹಾಗಿದ್ದಾಗ ಡೆಪಾಸಿಟ್ಸ್ ಯಾವ್ಯಾವ ಇದಾವೆ? ಸೊ ಇಲ್ಲಿ ಡೆಪಾಸಿಟ್ಸ್ ಅಲ್ಲಿ ಠೇವಣಿಗಳಲ್ಲಿಯೂ ಸಹ 2 ರೀತಿಯಲ್ಲಿ ನೋಡ್ತೀವಿ ನಾವು. ಒಂದು ಡಿಮ್ಯಾಂಡ್ ಡೆಪಾಸಿಟ್ಸ್ ಅಂತ ಕರಿತೀವಿ, ಆ್ಯಂಡ್ ಎರಡನೇದು ದ ಟೈಮ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಬೇಡಿಕೆಯ ಠೇವಣಿಗಳು ಹಾಗೂ ಅವಧಿ ಠೇವಣಿಗಳು ಅಂತ ಕರಿತೀವಿ. ಸೊ ಬೇಡಿಕೆ ಠೇವಣಿಗಳಲ್ಲಿ ಅಗೇನ್ 2 ರೀತಿಯಲ್ಲಿ ನೋಡ್ತೀವಿ ನಾವು. ದ ಡಿಮ್ಯಾಂಡ್ ಡೆಪಾಸಿಟ್ಸ್ ವಿಚ್ ಆಸ್ ಹ್ಯಾವಿಂಗ್ 2 ಟೈಪ್ಸ್. ಒನ್ ಈಸ್ ಕರೆಂಟ್ ಡೆಪಾಸಿಟ್ಸ್, ಸೆಕೆಂಡ್ ಒನ್ ಈಸ್ ಸೇವಿಂಗ್ಸ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಇವುಗಳ ಹೆಚ್ಚಿನ ಮಾಹಿತಿಯನ್ನು ನಾವು ಬ್ಯಾಂಕಿಂಗ್ ಟಾಪಿಕ್ ಬಂದಾಗ ವಿಲ್ ಡಿಸ್ಕಸ್ ಅಬೌಟ್ ದಟ್. ಬಟ್ ಇಲ್ಲಿ ಕರೆಂಟ್ ಅಕೌಂಟಲ್ಲಿ ಮತ್ತು ಸೇವಿಂಗ್ಸ್ ಡೆಪಾಸಿಟ್ಸ್ ಅಂತ ನೋಡ್ತೀವಿ. ಉಳಿತಾಯ ಖಾತೆಯಲ್ಲಿರುವಂಥ ಠೇವಣಿಗಳು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ನಾವು ಅದನ್ನು ಪಡೆದುಕೊಳ್ಳಬಹುದು. ಅದೇ ರೀತಿಯಲ್ಲಿ ಚಾಲ್ತಿ ಖಾತೆಯಲ್ಲಿರುವಂಥ ಹಣಕಾಸನ್ನು ಸಂಸ್ಥೆಗಳು, ಸಂಘಟನೆಗಳು ಯಾವುದೇ ಸಂದರ್ಭದಲ್ಲಿ ದಿನನಿತ್ಯ ಹೆಚ್ಚಿನ ವಹಿವಾಟುಗಳಾಗುವಂಥ ಸಂಸ್ಥೆಗಳು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಆ ಹಣವನ್ನು ಬಳಕೆ ಮಾಡಿಕೊಳ್ಬಹುದು. ಅದೇ ರೀತಿಯಲ್ಲಿ ಟೈಮ್ ಡೆಪಾಸಿಟ್ಸ್. ಸೊ ಟೈಮ್ ಡೆಪಾಸಿಟ್ಸ್ ಅಲ್ಲಿ ಟರ್ಮ್ಸ್ ಅನ್ನು ನೋಡ್ತಾ ಇದ್ದೀವಿ ನಾವು. ಅಂದರೆ ಅವಧಿ ಠೇವಣಿಗಳು ಅಂತ ಏನು ಹೇಳ್ತೀವೋ ಇದರಲ್ಲಿ
ಫಿಕ್ಸ್ಡ್ ಡೆಪಾಸಿಟ್ಸ್ ಅಂತ ನೋಡ್ತೀವಿ ಆ್ಯಂಡ್ ಇನ್ನೊಂದು ರಿಕರಿಂಗ್ ಡೆಪಾಸಿಟ್ಸ್ ಅಂತ ನೋಡ್ತೀವಿ. ಅಂದರೆ ಒಂದು ನಿರ್ದಿಷ್ಟ ಅಮೌಂಟನ್ನು ನಿಗದಿತ ಅವಧಿಯವರೆಗೆ ಠೇವಣಿಯಾಗಿಟ್ಟಿರುವಂಥದ್ದು, ಅದನ್ನು ನಾವು ಲಿಕ್ವಿಡಿಟಿಯಲ್ಲಿ ಕನ್ವರ್ಟ್ ಮಾಡಲಿಕ್ಕಾಗಲ್ಲ. ಆಫ್ಟರ್ ಸರ್ಟನ್ ಟೈಮ್ ನಾವು ಅದನ್ನು ಕನ್ವರ್ಟ್ ಮಾಡ್ಬೋದು. ಆದರೆ ಆ ಟೈಮಲ್ಲಿ ಏನಾದ್ರು ನಾನು ನಿಗದಿತ ಅವಧಿಕ್ಕಿಂತ ಮುಂಚಿತವಾಗಿ ನಾವು ಹಣವನ್ನು ಪಡೆದುಕೊಂಡ್ರೆ ಪೆನಾಲ್ಟಿಯನ್ನು ನೀಡಬೇಕಾಗತ್ತೆ. ಅದೇ ರೀತಿಯಲ್ಲಿ ರಿಕರಿಂಗ್ ಡೆಪಾಸಿಟ್ಸ್ ಮಂತ್ಲಿ ಅಥವಾ ಏನು ಬೈ ಮಂತ್ಲಿ, ಕ್ವಾರ್ಟರ್ಲಿ ಆರ್ ಹಾಫ್ ಇಯರ್ಲಿ ಆರ್ ಇಯರ್ಲಿ ಸರ್ಟನ್ ಅಮೌಂಟ್ ವಿಲ್ ಬಿ ಡೆಪಾಸಿಟೆಡ್ ಅಂತ ಏನು ನೋಡ್ತೀವಲ್ಲ ಅದನ್ನು ನಾವು ರಿಕರಿಂಗ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಸೊ ಈ ಎಲ್ಲ ರೀತಿಯಾದ ಸರ್ಕ್ಯುಲೇಟೆಡ್ ಮನಿ ಆ್ಯಂಡ್ ಡೆಪಾಸಿಟ್ಸ್ ಮನಿಯನ್ನೇ ದ ಟೋಟಲ್ ಸಪ್ಲೈ ಆಫ್ ದ ಮನಿ ಇನ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಹಣದ ಪೂರೈಕೆಯಲ್ಲಿ ಚಲಾವಣೆಯಲ್ಲಿರುವಂಥ ನೋಟು ಮತ್ತು ನಾಣ್ಯಗಳು ಹಾಗೂ ಠೇವಣಿಯಲ್ಲಿರುವಂಥ, ಅದು ಮುದ್ದತಿ ಠೇವಣಿಗಳು ಮೀನ್ಸ್ ಬೇಡಿಕೆಯ ಠೇವಣಿಗಳಲ್ಲಿರುವಂಥದ್ದು ಹಾಗೂ ಅವಧಿ ಠೇವಣಿಯಲ್ಲಿರುವಂಥ ಎಲ್ಲ ಹಣವನ್ನು ನಾವು ಹಣದ ಪೂರೈಕೆ ಅಂತೇಳಿ ಕರೆಯಲಾಗುತ್ತೆ. ಸೊ ದಿಸ್ ಈಸ್ ದ ಟೋಟಲ್ ಸಪ್ಲೈ ಆಫ್ ಮನಿ ಇನ್ ಟು ದ ಮಾರ್ಕೆಟ್ ಅಂತ ಕರಿತೀವಿ. ಸೊ ಇದರಲ್ಲಿ ಈ ಹಣದ ಪೂರೈಕೆಯಲ್ಲಿ ಏನು ಯಾವ ರೀತಿ ಮೆಷರ್ ಮಾಡಲಾಗತ್ತೆ, ಹಣದ ಪೂರೈಕೆಯನ್ನು ಯಾವ ರೀತಿ ಮಾಪನ ಮಾಡಲಾಗುತ್ತೆ, ದ ಮೆಜರ್ಮೆಂಟ್ಸ್ ಆಫ್ ಮನಿ ಸಪ್ಲೈ. ಸೊ ಇದನ್ನೇ ನಾವು ಮುಖ್ಯವಾಗಿ M1 to M4 ಅಂತ ಕರಿತೀವಿ. ಸೊ ಇದನ್ನೇ ಅತಿ ಹೆಚ್ಚು ಬಾರಿ ಪ್ರಶ್ನೆಗಳನ್ನು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲಿ ಕೇಳಿರುವಂಥದ್ದನ್ನು ಕಾಣಬಹುದು. ಸೊ ಇದಕ್ಕಿಂತ ಮುಖ್ಯವಾಗಿ ದ ರಿಸರ್ವ್ ಮನಿ ಅಂತ ಕರಿತೀವಿ. M0 ಇಸ್ ಅ ರಿಸರ್ವ್ ಮನಿ, ಮೀಸಲು ಹಣ. ಅಂದರೆ ಮಾರುಕಟ್ಟೆಯಲ್ಲಿ ಒಟ್ಟು ಎಷ್ಟು ಹಣ ಲಭ್ಯತೆ ಇದೆ, ಒಟ್ಟು ನಗದು ಹಣ ಎಷ್ಟು ಲಭ್ಯತೆ ಇದೆ ಅನ್ನುವಂಥದ್ದನ್ನು ಇದು ಹೇಳ್ತಾ ಇದೆ. ಸೊ ದ ಟೋಟಲ್ ಮನಿ ವಿಚ್ ವರ್ ಇನ್ ಟು ದ ಮಾರ್ಕೆಟ್ ಇಟ್ ಸೆಲ್ಫ್ ಇಸ್ ಅ ರಿಸರ್ವ್ ಮನಿ. ಸೊ ಇದನ್ನೇ ದ ಕರೆನ್ಸಿ ವಿಚ್ ಇಸ್ ಸರ್ಕ್ಯುಲೇಷನ್ ಇನ್ ದ ಮಾರ್ಕೆಟ್. ಸೊ ಇಲ್ಲಿ ಚಲಾವಣೆಯಲ್ಲಿರುವಂಥ ನೋಟು ಮತ್ತು ಕರೆನ್ಸಿಗಳು ಪ್ಲಸ್ ದ RBI ನಲ್ಲಿರುವಂಥ ಠೇವಣಿಗಳು, ದ ಡೆಪಾಸಿಟ್ಸ್ ಇನ್ RBI. ಸೊ ವಿವಿಧ ಬ್ಯಾಂಕುಗಳು RBI ನಲ್ಲಿ ಕೆಲವು ಡೆಪಾಸಿಟ್ಸ್ ಅನ್ನು ಇಡ್ತವೆ. ಸೊ ಇಲ್ಲಿ ದ ಡೆಪಾಸಿಟ್ಸ್ ಇನ್ RBI ದಲ್ಲಿ ಕೆಲವು ಹಣವನ್ನು ಠೇವಣಿಯಾಗಿಟ್ಟಿರುವಂಥದ್ದು ಅವುಗಳನ್ನು ಪ್ಲಸ್ ದ ಅದರ್ ಡೆಪಾಸಿಟ್ಸ್ ಆಫ್ RBI ದಲ್ಲಿ ಇತರೆ ಠೇವಣಿಗಳಿರುವಂಥದ್ದನ್ನು ನೋಡ್ತೀವಿ. ಲೈಕ್ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ಸ್. ಸೊ ಇವುಗಳಿಂದ ಏನಾಗುತ್ತೆ, ಇತರೆ ಠೇವಣಿಗಳು RBI ದಲ್ಲಿ ಇರುವಂಥದ್ದನ್ನು ನೋಡ್ತೀವಿ. ಇವೆಲ್ಲವೂ ಸೇರಿದರೆ ಅದನ್ನು ನಾವು ಮೀಸಲು ಹಣ ಅಂತ ಕರಿತಾ ಇದ್ದೀವಿ. ಅಂದರೆ ಇಟ್ ವಾಸ್ ದ ಟೋಟಲ್ ಸಪ್ಲೈಡ್ ಮನಿ ಅಂತೇಳಿ ನೋಡ್ತಾ ಇದ್ದೀವಿ. ಸೊ ಅದೇ ರೀತಿಯಲ್ಲಿ M0 ಅನ್ನುವಂಥದ್ದು ರಿಸರ್ವ್ ಮನಿ, ಮೀಸಲು ಹಣ ಅಂತ ಕರಿತೀವಿ. M1 ಮತ್ತು M2 ಅನ್ನು ನ್ಯಾರೋ ಮನಿ ಅಂತ ಕರಿತೀವಿ, ಸಂಕುಚಿತ ಹಣ ಅಂತೇಳಿ ಕರೆಯಲಾಗುತ್ತೆ. ಅದೇ ರೀತಿಯಲ್ಲಿ M3 ಮತ್ತು M4 ಅನ್ನು ವಿಶಾಲ ಹಣ ಅಂತೇಳಿ ಕರೆಯಲಾಗುತ್ತೆ, ಬ್ರಾಡ್ ಮನಿ ಅಂತ ಕರಿತೀವಿ. ಸೊ ಕ್ವಶನ್ಸ್ ಆಲ್ರೆಡಿ ಕೇಳಿದ್ದಾನೆ. ಆ್ಯಂಡ್ ಇವುಗಳಲ್ಲಿ ಅತಿ ಹೆಚ್ಚು ನಗದು ಹಣವನ್ನು ಹೊಂದಿರುವಂಥ ಹಣ ಯಾವುದು ಅಂತಲೂ ಕೇಳ್ತಾನೆ. ಮೋಸ್ಟ್ ಲಿಕ್ವಿಡ್ ಅಮೌಂಟ್ ಈಸ್ M1. ಯಾಕೆ ಅನ್ನುವಂಥದ್ದನ್ನು ಇಲ್ಲಿ ಚರ್ಚೆ ಮಾಡ್ತೀವಿ. M1 ಇಸ್ ಈಕ್ವಲ್ ಟು ಇಟ್ ಈಸ್ ಟೋಟಲ್ ಕರೆನ್ಸಿ ವಿಚ್ ವಾಸ್ ಸರ್ಕ್ಯುಲೇಟೆಡ್ ಇನ್ ಟು ದ ಮಾರ್ಕೆಟ್. ಚಲಾವಣೆಯಲ್ಲಿರುವಂಥ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು ಪ್ಲಸ್ the C plus the demand deposits of the banks plus the other deposits of the banks ಅಂತ ನೋಡ್ತೇವೆ. ಸೊ ಇಲ್ಲಿ ಚಲಾವಣೆಯಲ್ಲಿರುವಂಥ ಕರೆನ್ಸಿ ನೋಟುಗಳು ಮತ್ತು ನಾಣ್ಯಗಳು, ಆಮೇಲೆ ಯಾವುದು ಬೇಡಿಕೆಯ ಠೇವಣಿಗಳು ಅಂತ ನೋಡ್ತೀವಿ. ಅಂದರೆ ಸೇವಿಂಗ್ ಡೆಪಾಸಿಟ್ಸ್ ಅಂತ ನಾವೇನು ಹೇಳಿದ್ದೀವಲ್ವಾ, ಇವಾಗ ಸೇವಿಂಗ್ ಡೆಪಾಸಿಟ್ಸ್ ಅಂತ ಏನು ಹೇಳಿದ್ದೀವೋ ಅಂದರೆ ಯಾವುದು ನಮ್ಮ ಹಣವನ್ನು ನಾವು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಅದನ್ನು ಬಳಕೆ ಮಾಡಿಕೊಳ್ಳುವಂಥ ಅಧಿಕಾರಗಳು ನಮಗಿದೆ. ಅಥವಾ ಬ್ಯಾಂಕುಗಳು ಆ ಹಣವನ್ನು ಒಬ್ಬರ ಹತ್ರ ಪಡೆದುಕೊಂಡು ಇನ್ನೊಬ್ಬರಿಗೆ ಸಾಲವನ್ನು ಕೊಡುವಂಥದ್ದನ್ನು ನೋಡ್ತೀವಿ. ದಟ್ ವಾಸ್ ಆಲ್ಸೋ ಇನ್ ದ ಸರ್ಕ್ಯುಲೇಷನ್. ಆ್ಯಂಡ್ ಬ್ಯಾಂಕ್ ಡೆಪಾಸಿಟ್ಸ್, ಅದರ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ನೋಡ್ತೀವಿ. ಬ್ಯಾಂಕುಗಳು ತಮ್ಮಲ್ಲಿಯೇ ಕೆಲವು ಹಣವನ್ನು ಮೀಸಲಾಗಿ ಇಟ್ಕೊಂಡಿರುತ್ತೆ. ಸೊ ತುರ್ತು ಸಂದರ್ಭದಲ್ಲಿ ಆ ಹಣವನ್ನು ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಬಳಕೆ ಮಾಡ್ಬೋದು. ಸೊ ಹಾಗಾಗಿ ಪ್ರಮುಖವಾಗಿ M1 ಅನ್ನು C plus DD ಅಂತ ಕರಿತೀವಿ. ಚಲಾವಣೆಯಲ್ಲಿರುವಂಥ ನೋಟು ಮತ್ತು ಕರೆನ್ಸಿಗಳು, ನಾಣ್ಯಗಳು ಹಾಗೂ ಠೇವಣಿ ಬೇಡಿಕೆಗಳು ಅಂತ ಹೇಳ್ತಾ ಇದ್ದೀವಿ, ಅಥವಾ ಬೇಡಿಕೆಯ ಠೇವಣಿಗಳು ಅಂತ ಹೇಳ್ತೀವಿ. ಆದರೆ ಇನ್ ಸರ್ಟೆನ್ ಕೇಸಸ್ ಡ್ಯೂರಿಂಗ್ ದ ಎಮರ್ಜೆನ್ಸಿ ಇಟ್ ಕ್ಯಾನ್ ಆಲ್ಸೋ ಬಿನ್ ಎಸ್ಟಿಮೇಟೆಡ್ ವಿತ್ ರೆಸ್ಪೆಕ್ಟ್ ಟು ದ ಅದರ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಕರಿತೀವಿ. ಆದರೆ ಪ್ರಮುಖವಾಗಿ ಚಲಾವಣೆಯಲ್ಲಿರುವಂಥ ನೋಟು ಮತ್ತು ಕರೆನ್ಸಿಗಳು ಮತ್ತು ಬೇಡಿಕೆಯ ಠೇವಣಿಗಳನ್ನೇ M1 ಅಂತ ಕರಿತೀವಿ. ಆ್ಯಂಡ್ ಈ M1 ನಲ್ಲಿರುವಂಥ ಹಣವನ್ನು ಯಾವಾಗಲೂ ನಗದು ರೂಪದಲ್ಲಿರುವಂಥದ್ದನ್ನು ನೋಡ್ತೀವಿ. ಆಲ್ವೇಸ್ ಬಿನ್ ಲಿಕ್ವಿಡ್ ಅಮೌಂಟ್, ಇಟ್ ಕ್ಯಾನ್ ಬಿ ಯೂಸ್ಡ್ ಎಟ್ ಎನಿ ಪಾಯಿಂಟ್ ಆಫ್ ಟೈಮ್. ಯಾವುದೇ ಸಂದರ್ಭದಲ್ಲಿ ಬೇಕಾದ್ರೂ ಹಣ ಬಳಕೆ ಆಗ್ತಾ ಇರುತ್ತೆ. ಹಾಗಾಗಿ M1 ಅನ್ನು ನಾವು ಅ ಮೋಸ್ಟ್ ಲಿಕ್ವಿಡ್ ಅಮೌಂಟ್ ಅಂತ ಕರೆಯಲಾಗುತ್ತೆ. ಅತಿ ಹೆಚ್ಚು ನಗದು
ಹಣವನ್ನು ಹೊಂದಿರುವಂಥದ್ದು ಯಾವುದು M1 ಅಂತ ನೋಡ್ತೀವಿ. ಅದಕ್ಕೆ ಕಾರಣ ಏನು ಅಂದರೆ ಈ M1 ಅಲ್ಲಿರುವಂತಹ ಹಣವನ್ನು ಯಾವುದೇ ಸಂದರ್ಭದಲ್ಲಿ ತಕ್ಷಣವಾಗಿ ನಾವು ಬಳಕೆಯನ್ನು ಮಾಡ್ಬೋದು. ಏನೋ ಇಟ್ ಕ್ಯಾನ್ ಬಿ ಯೂಸ್ಡ್ ಇಮಿಡಿಯೇಟ್ಲಿ ಆ್ಯಂಡ್ ಇಟ್ ಈಸ್ ಅವೈಲೇಬಲ್ ಫಾರ್ ದ ಇಮ್ಮಿಡಿಯೇಟ್ ಕನ್ಸಂಪ್ಷನ್. ಆ ಹಣದಿಂದ ನಾವು ನಮ್ಮ ಏನೋ ಪರಿಸ್ಥಿತಿಗೆ ಅನುಸಾರವಾಗಿ, ನಮ್ಮ ಅಗತ್ಯತೆಗಳಿಗನುಸಾರವಾಗಿ, ಬೇಡಿಕೆಗಳಿಗನುಸಾರವಾಗಿ ಅದನ್ನು ಬಳಕೆ ಮಾಡಿಕೊಳ್ಳಬಹುದು. ಆ್ಯಂಡ್ ಯಾವುದೇ ರೀತಿಯಾದ ಟ್ರಾನ್ಸಾಕ್ಷನ್ಸ್ ಇಲ್ಲ, ಕನ್ವರ್ಸೇಷನ್ಸ್ ಯಾವುದೂ ಇಲ್ಲ, ಪರಿವರ್ತನೆಗಳು ಏನು ಮಾಡುವಂಥ ಅವಶ್ಯಕತೆ ಇರೋದಿಲ್ಲ. ಸೊ ಹಾಗಾಗಿನೇ M1 ಈಸ್ ಅ ಮೋಸ್ಟ್ ಲಿಕ್ವಿಡ್ ಅಮೌಂಟ್ ಅಂತ ಕರಿತೀವಿ. ದೆನ್ M2 ಈಸ್ ಈಕ್ವಲ್ ಟು ದ M1 ಪ್ಲಸ್ ಪೋಸ್ಟ್ ಆಫೀಸ್ ಸೇವಿಂಗ್ ಬ್ಯಾಂಕ್ ಡೆಪಾಸಿಟ್ಸ್ ಅಂತ ಕರಿತೀವಿ. M1 ಪ್ಲಸ್ ಏನು ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆ ಠೇವಣಿಗಳು ಅಂತ ಕರಿತೀವಿ. M2 ಈಸ್ ಈಕ್ವಲ್ ಟು M1 ಪ್ಲಸ್ ಅಂಚೆ ಕಚೇರಿಯಲ್ಲಿನ ಉಳಿತಾಯ ಖಾತೆ ಠೇವಣಿಗಳು. ಸೊ ಅಗೇನ್ ಇದರಲ್ಲಿ ನೋಡ್ರಿ M2 ಈಸ್ ಲೆಸ್ ಲಿಕ್ವಿಡ್ ದೆನ್ M1. ವೈ? ಬಿಕಾಸ್ ಪೋಸ್ಟ್ ಆಫೀಸಲ್ಲಿರುವಂಥ ಹಣವನ್ನು ನಾವು ಏನೋ ಠೇವಣಿಗಳನ್ನು ಬಳಕೆ ಮಾಡಿಕೊಳ್ಳುವಂಥ ಅಧಿಕಾರ ನಮಗಿರಲ್ಲ. ಅಂದರೆ ದೇ ಆರ್ ನಾಟ್ ಯೂಸಿಂಗ್ ಲೈಕ್ ಅ ಏನೋ ಬ್ಯಾಂಕ್ಸ್, ದೇ ಕಾಂಟ್ ಹ್ಯಾವ್ ದ ಟ್ರಾನ್ಸ್ಫರ್ಸ್ ಲೈಕ್ ಅ ಬ್ಯಾಂಕ್ ಅಂತ ನೋಡ್ತೇವೆ. ಅದೇ ರೀತಿಯಲ್ಲಿ M3 ದ ಬ್ರಾಡ್ ಮನಿ ಯಾವುದು ಅಂತ ಕೇಳಿದಾಗ M3 ಇಸ್ ದ ಆನ್ಸರ್. ವಿಶಾಲ ಹಣ ಯಾವುದು ಅಂದರೆ M3 ಅಂತ ನೋಡ್ತೇವೆ. ಸೊ M3 ಈಸ್ ಈಕ್ವಲ್ ಟು ಇಟ್ ಈಸ್ M1 ಪ್ಲಸ್ ಟೈಮ್ ಡೆಪಾಸಿಟ್ಸ್ ಅಂತ ಕರಿತೇವೆ. M1 ಪ್ಲಸ್ ಅವಧಿ ಠೇವಣಿಗಳು. ಸೊ ಟೈಮ್ ಡೆಪಾಸಿಟ್ಸ್ ಅಂದರೆ ಯಾವುದು? ಫಿಕ್ಸ್ಡ್ ಡೆಪಾಸಿಟ್ಸ್ ಆ್ಯಂಡ್ ರಿಕರಿಂಗ್ ಡೆಪಾಸಿಟ್ಸ್. ಅದನ್ನು ಏನೋ ನಮ್ಮ ಅಗತ್ಯತೆಗಳಿಗೆ ಅನುಸಾರವಾಗಿ ಆ ಹಣವನ್ನು ನಾವು ಬಳಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದು ನಿಗದಿತ ಅವಧಿಯ ನಂತರ, ನಿರ್ದಿಷ್ಟ ಅವಧಿಯ ನಂತರದಲ್ಲಿ ಆ ಹಣವನ್ನು ನಾವು ಏನು ಬಳಕೆ ಮಾಡಬಹುದು. ಅದಕ್ಕೋಸ್ಕರ ಅದು ಲಿಕ್ವಿಡ್ ಅಮೌಂಟ್ ಅಲ್ಲ. ಸೊ ಬ್ಯಾಂಕ್ಗಳಲ್ಲಿ ಠೇವಣಿ ಇಟ್ಟಿರುವಂಥದ್ದು ಇಟ್ ವಾಸ್ ರಿಸರ್ವ್ ಅಮೌಂಟ್ ಬಟ್ ಇಟ್ ಕಾಂಟ್ ಬಿ ಯೂಸ್ಡ್ ಆನ್ ದ ಬೇಸಿಸ್ ಆಫ್ ಅವರ್ ಡಿಮ್ಯಾಂಡ್ಸ್ ಆರ್ ಆನ್ ದ ಬೇಸಿಸ್ ಆಫ್ ಅವರ್ ನೀಡ್ಸ್. ಅದೇ ರೀತಿಯಲ್ಲಿ M4 ಈಸ್ ಈಕ್ವಲ್ ಟು M3 ಪ್ಲಸ್ ದ ಟೋಟಲ್ ಮನಿ. ಇದೆಲ್ಲವೂ M4 ಅನ್ನುವಂಥದ್ದು ಟೋಟಲ್ ಮನಿ ಅಂತ ನೋಡ್ತೀವಿ, ವಿಚ್ ಆಲ್ಸೋ ಇನ್ಕ್ಲೂಡ್ಸ್ ದ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್. ಒಟ್ಟು ಅಂಚೆ ಕಚೇರಿಯ ಠೇವಣಿಗಳು ಅಂತ ಕರಿತೇವೆ. M4 ಈಸ್ ಈಕ್ವಲ್ ಟು M3 ಪ್ಲಸ್ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್. M3 ಪ್ಲಸ್ ಏನು ಅಂಚೆ ಕಚೇರಿಯಲ್ಲಿನ ಒಟ್ಟು ಠೇವಣಿಗಳು ಅಂತ ಕರಿತೇವೆ. ಬಟ್ ವಿಚ್ ಡಸಂಟ್ ಇನ್ಕ್ಲೂಡ್ ದ ನ್ಯಾಷನಲ್ ಸೆಕ್ಯೂರಿಟಿ ಪೇಪರ್ಸ್. ದ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ನಾಟ್ ಇನ್ಕ್ಲೂಡ್ಸ್, ಇಟ್ ಡಸಂಟ್ ಇನ್ಕ್ಲೂಡ್ ನ್ಯಾಷನಲ್ ಸೆಕ್ಯೂರಿಟಿ ಪೇಪರ್ಸ್. ರಾಷ್ಟ್ರೀಯ ಭದ್ರತಾ ಪತ್ರಗಳನ್ನು ಇದರಲ್ಲಿ ಬಳಸುವ ಹಾಗಿಲ್ಲ. ರಾಷ್ಟ್ರೀಯ ಉಳಿತಾಯ ಪತ್ರಗಳು ಅಥವಾ ರಾಷ್ಟ್ರೀಯ ಭದ್ರತಾ ಪತ್ರಗಳನ್ನು ಇಲ್ಲಿ ಅಂದಾಜಿಸುವ ಹಾಗಿಲ್ಲ. ಯಾಕಂದರೆ ರಾಷ್ಟ್ರದ ಸಂಪೂರ್ಣ ಭದ್ರತಾ ಪತ್ರಗಳನ್ನು ಹೊಂದಿರುವಂಥದ್ದೇ ಪೋಸ್ಟ್ ಆಫೀಸಲ್ಲಿ. ಸೊ ಅದನ್ನು ನಾವು ಬಳಕೆ ಮಾಡಲಿಕ್ಕೆ ಬರಲ್ಲ. ಸೊ ಅದನ್ನು ಬಿಟ್ಟು ಉಳಿದಿರುವಂಥ ಟೋಟಲ್ ಪೋಸ್ಟ್ ಆಫೀಸ್ ಡೆಪಾಸಿಟ್ಸ್ ಇಟ್ ಸೆಲ್ಫ್ ಇಸ್ ಅ M4 ಅಂತ ನೋಡ್ತೀವಿ. ಸೊ ಇವೆಲ್ಲವೂ ಏನು ಸಪ್ಲೈ ಆಫ್ ಮನಿ, ಮೆಜರ್ಮೆಂಟ್ಸ್ ಟು ಸಪ್ಲೈ ಆಫ್ ಮನಿ ಅಂತ ನೋಡ್ತೀವಿ. ಸೊ ಇದೇ ರೀತಿಯಲ್ಲಿ ಆನ್ ದ ಬೇಸಿಸ್ ಆಫ್ ದಿಸ್ ಸಪ್ಲೈ ಆಫ್ ಮನಿಯಲ್ಲಿನೇ ಒನ್ ಆಫ್ ದ ಕಾನ್ಸೆಪ್ಟ್ ಅನ್ನು ನೋಡ್ತೀವಿ ನಾವು, ದಟ್ ಈಸ್ ಅ ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಅಂತ ನೋಡ್ತೀವಿ. ಹಣದ ಗುಣಕಾಂಕ ಅಂತೇಳಿ ಕರೆಯಲಾಗುತ್ತೆ. ದ ಮನಿ ಮಲ್ಟಿಪ್ಲೈಯರ್, ಹಣದ ಗುಣಕಾಂಕ ಅಂತೇಳಿ ಕರೆಯಲಾಗುತ್ತೆ. ಸೊ ಏನದು ಹಣದ ಗುಣಕಾಂಕ? ಸೊ ಇಲ್ಲಿ ಹಣದ ಗುಣಕಾಂಕ ಅಂತೇಳಿ ಅಂದಾಗ ಹಣದ ಚಲಾವಣೆಯನ್ನು ಹೆಚ್ಚು ಮಾಡುವಂಥದ್ದು, ಹಣ ದುಪ್ಪಟ್ಟಾಗುವಂಥದ್ದನ್ನು ನೋಡ್ತೀವಿ ನಾವು. ಅದನ್ನೇ ಇಲ್ಲಿ MB ಅಂತೇಳಿ ಕರಿತೀವಿ. ಮನಿ ಮಲ್ಟಿಪ್ಲೈಯರ್ ಇಸ್ ಈಕ್ವಲ್ ಟು, ಅಥವಾ ಕೆಲವೊಂದು ಬುಕ್ಕಲ್ಲಿ ಅದನ್ನು MM ಅಂತಲೂ ಕರೆಯಲಾಗುತ್ತೆ. ಅಂದರೆ ಇಟ್ ಈಸ್ ಏನೋ ಟು ಇನ್ಕ್ರೀಸ್ ಆರ್ ಟು ಕ್ರಿಯೇಟ್ ಮೋರ್ ಮನಿ ಇನ್ ಟು ದ ಮಾರ್ಕೆಟ್ ಅಂತ ಹೇಳ್ತಾ ಇದ್ದ ನಾನು. ಅಂದರೆ ಹಣದ ಮಾರುಕಟ್ಟೆಯಲ್ಲಿ ಹೆಚ್ಚಿನ ಹಣವನ್ನು ರಚಿಸಲು ಏನೋ ಹಣದ ಗುಣಕಾಂಕ ಅಂತ ಕರಿತೀವಿ. ಯಾವ ರೀತಿ ಹೆಚ್ಚಿನ ಹಣ ಆಗತ್ತೆ, ಹಣ ದ್ವಿಗುಣಗೊಳ್ಳುವಂಥದ್ದು ಹೇಗೆ ಅನ್ನುವಂಥದ್ದನ್ನು ಇಲ್ಲಿ ನೋಡ್ತೀವಿ. ದಟ್ ಈಸ್ ಈಕ್ವಲ್ ಟು M3 ಡಿವೈಡೆಡ್ ಬೈ M0. ಸೇ ಫಾರ್ ಎಕ್ಸಾಂಪಲ್, ಇವಾಗ RBI ಅಥವಾ ಬ್ಯಾಂಕುಗಳಿಂದ ನಾವು ಸಾಲವನ್ನು ಪಡಿತಾ ಇದ್ದೀವಿ. ಸೊ ಈಗ ನಾವು ಬ್ಯಾಂಕುಗಳಿಂದ ಸಾಲವನ್ನು ಪಡಿತಾ ಇದ್ದೀವಿ ಅಂದರೆ ಈಗ ಆ ಹಣ ನಮ್ಮ ಬ್ಯಾಂಕಿಗೆ ಡೆಪಾಸಿಟ್ ಆಗ್ತಾ ಇದೆ. ಸೊ ದ ಅಮೌಂಟ್ ವಾಸ್ ಡೆಪಾಸಿಟೆಡ್ ಇನ್ ಟು ಅವರ್ ಅಕೌಂಟ್. ಸೊ ದ ಸೇಮ್ ಅಮೌಂಟ್ ದಟ್ ವಿಲ್ ಬಿ credited to the some other else or some other parties. ನಾವು ಒಂದು ಬ್ಯಾಂಕಿಂದ ಸಾಲವನ್ನು ತಗೊಂಡು ಅದು ನಮ್ಮ ಖಾತೆಯಲ್ಲಿ ಡೆಪಾಸಿಟ್ ಆಗ್ತಾ ಇದೆ. ಆ ಖಾತೆಯಲ್ಲಿ ಡೆಪಾಸಿಟ್ ಆಗಿರುವಂಥ ಹಣದಿಂದ ಮತ್ತೆ ನಾವು ಬೇರೆಯವರ ಖಾತೆಯಲ್ಲಿ ಡೆಪಾಸಿಟ್ ಮಾಡ್ತಾ ಇದ್ದೇವೆ. ಅಂದರೆ ಹಣ ಒಂದೇ. ಅಥವಾ ಸೇ ಫಾರ್ ಎಕ್ಸಾಂಪಲ್ ಒಂದು 10,000 ರೂಪಾಯಿ ಹಣವನ್ನು ನಾವು ಸಾಲವನ್ನು ತಗೋತಾ ಇದ್ದೀವಿ ಅಂದರೆ ಅದು ನಮ್ಮ ಬ್ಯಾಂಕ್ ಖಾತೆಯಲ್ಲೇನೂ ಠೇವಣಿ ಆಗ್ತಾ ಇದೆ. ದ ಸೇಮ್ 10,000 ರೂಪಾಯಿ ಹಣದಲ್ಲಿ ನಾವು 5,000 10,000 ರೂಪಾಯಿನ ಬೇರೆಯವರಿಗೆ ಡೆಪಾಸಿಟ್ ಮಾಡ್ತಾ ಇದ್ದೀವಿ ಅಂದರೆ ಅವ್ರ ಖಾತೆಯಲ್ಲೇನೂ ಡೆಪಾಸಿಟ್ ಆಗ್ತಾ ಇದೆ. ಸೊ ಅಂದರೆ ಏನಾಯ್ತು ಇವಾಗ,
ಸರ್ಕ್ಯುಲೇಷನ್ ಹೆಚ್ಚಾಗ್ತಾ ಇದೆ. ದ ಸರ್ಕ್ಯುಲೇಷನ್ ಆಫ್ ದ ಮನಿಯನ್ನು ಹೆಚ್ಚು ಮಾಡುವಂಥದ್ದೇ ಮನಿ ಮಲ್ಟಿಪ್ಲೈಯರ್. ಹಣದ ಗುಣಕಾಂಕ ಅಂತಂದ್ರೆ ಮಾರುಕಟ್ಟೆಯಲ್ಲಿ ಹಣದ ಚಲಾವಣೆಯನ್ನೇ ಹೆಚ್ಚು ಮಾಡುವಂಥದ್ದು. ಸೊ ಹಣ ಒಂದೇ ಏನೋ ಮುದ್ರಣ ಆಗಿದ್ದು ಅಷ್ಟೇ ಅಮೌಂಟ್, 10,000 ಅಮೌಂಟೇ, ಆದರೆ ಅದು ಏನಾಗ್ತಾ ಇದೆ, ಚಲಾವಣೆ ಹೆಚ್ಚಾಗ್ತಾ ಇದೆ, ಅದನ್ನೇ ಮಲ್ಟಿಪ್ಲೈಯರ್ ಅಂತ ಕರಿತೀವಿ. ಸೊ ಈ ಮನಿ ಮಲ್ಟಿಪ್ಲೈಯರ್ ಹೆಚ್ಚಾಗಬೇಕು ಅಂದ್ರೆ ರಿಸರ್ವ್ ಮನಿ ಕಡಿಮೆ ಆಗಬೇಕು, ಬ್ರಾಡ್ ಮನಿ ಹೆಚ್ಚಾಗಬೇಕು ಅಂತ ಹೇಳ್ತೀವಿ. ಸೊ ಯಾವಾಗಲೂ ಮೀಸಲು ಹಣ ಕಡಿಮೆ ಇರಬೇಕು, ಅಂದ್ರೆ ಮೀಸಲಿಟ್ಟಿರುವಂತಹ ಹಣ ಕಡಿಮೆ ಆದಾಗ ಅದು ಚಲಾವಣೆಯಲ್ಲಿ ಹೆಚ್ಚು ಬರುತ್ತೆ, ಮಾರುಕಟ್ಟೆಯಲ್ಲಿ ಚಲಾವಣೆಗಳು ಹೆಚ್ಚಾಗ್ತಿರುತ್ತೆ. ಸೊ ಹಾಗಾಗಿ ದ ರಿಲೇಶನ್ಶಿಪ್ ಈಸ್ ಮನಿ ಮಲ್ಟಿಪ್ಲೈಯರ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು M3 ಅಂಡ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು M0 ಅಂತ ನೋಡ್ತೀವಿ. ಸೊ ಮನಿ ಮಲ್ಟಿಪ್ಲೈಯರ್ ಎಫೆಕ್ಟ್ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ಇದರಿಂದ ಏನಾಗುತ್ತೆ, ಇವಾಗ ಬ್ಯಾಂಕ್ ಡೆಪಾಸಿಟ್ಸ್ಗಳು ಹೆಚ್ಚಾಗ್ತಾ ಇದಾವೆ. ಸೊ ಬ್ಯಾಂಕ್ ಡೆಪಾಸಿಟ್ಸ್ ಹೆಚ್ಚಾಗ್ತಾ ಇದೆ ಅಂದ್ರೆ ಹಣದ ಗುಣಕಾಂಕ ದ್ವಿಗುಣಗೊಳ್ಳುವಂಥದ್ದನ್ನು ನೋಡ್ತೀವಿ. ದ ಮನಿ ಈಸ್ ಮಲ್ಟಿಪ್ಲೈಡ್. ಹಣಕಾಸು ಇದ್ದಿದ್ದು 10,000ನೇ, ಆದರೆ ನನ್ನ ಖಾತೆಯಲ್ಲೇನೂ ಡೆಪಾಸಿಟ್ ಆಗ್ತಾ ಇದೆ, ಅದೇ ಹಣವನ್ನು ನಾನು ಬೇರೆಯವರ ಖಾತೆಗೆ ಡೆಪಾಸಿಟ್ ಮಾಡ್ತಾ ಇದ್ದೇನೆ. ಸೊ RBI ಬ್ಯಾಂಕಿಗೆ ಸಾಲ ಕೊಟ್ಟರೆ ಬ್ಯಾಂಕ್ ಮತ್ತೆ ನಮಗೆ ಸಾಲ ಕೊಡ್ತಾ ಇದೆ, ಆ್ಯಂಡ್ ನಾವು ಇನ್ನೊಬ್ರಿಗೆ ಯಾರಿಗೋ ಹಣವನ್ನು ಕೊಡ್ತಾ ಇದ್ದೀವಿ. ಸೊ ಈ ರೀತಿಯಲ್ಲಿ ಹಣ ಒಂದೇ ಹಣ ಏನೋ ಇತರೆ ಬ್ಯಾಂಕ್ ಖಾತೆಗಳಲ್ಲಿನೇ ಏನೋ ಠೇವಣಿಯಾಗಿಟ್ಟಿರುವಂಥದ್ದನ್ನು ನೋಡ್ತೀವಿ, ಡೆಪಾಸಿಟ್ ಆಗಿರುವಂಥದ್ದನ್ನು ನೋಡ್ತೀವಿ. ಅದನ್ನೇ ನಾವು ಮನಿ ಮಲ್ಟಿಪ್ಲೈಯರ್ ಅಂತ ಕರಿತೀವಿ, ಹಣದ ಗುಣಕಾಂಕ ಅಂತ ಕರಿತೀವಿ. ಹಾಗಾಗಿ ಒಟ್ಟು ಬ್ಯಾಂಕಿನ ಠೇವಣಿಗಳು ಡಿವೈಡೆಡ್ ಬೈ ಮೀಸಲು ಅವಶ್ಯಕಗಳು ಅಂತ ಕರಿತೀವಿ. ದ ಬ್ರಾಡ್ ಮನಿ ಡಿವೈಡೆಡ್, ಬ್ರಾಡ್ ಮನಿ ವಿಚ್ ಇಸ್ ನಥಿಂಗ್ ಬಟ್ ದ ಟೋಟಲ್ ಬ್ಯಾಂಕ್ ಡೆಪಾಸಿಟ್ಸ್ ಡಿವೈಡೆಡ್ ಬೈ M0, ದಟ್ ಈಸ್ ರಿಸರ್ವ್ ಮನಿ ಅಂತ ಕರಿತೀವಿ. ಸೊ ಈ ರೀತಿಯಲ್ಲಿ ಹಣದ ಗುಣಕಾಂಕವು ಹೆಚ್ಚಳವಾಗುವಂಥದ್ದನ್ನು ನೋಡಬಹುದು. ಸೊ ದೀಸ್ ಆರ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ರಿಲೇಟೆಡ್ ಟು ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಮನಿ. ಸೊ ಹಣದ ಬೇಡಿಕೆ ಮತ್ತು ಹಣದ ಪೂರೈಕೆ, ಆ ಹಣವನ್ನು ಯಾರು ರೆಗ್ಯುಲೇಟ್ ಮಾಡ್ತಾರೆ, ಯಾರು ಪ್ರಿಂಟ್ ಮಾಡ್ತಾರೆ ಅನ್ನುವಂಥದ್ದನ್ನು ಡಿಸ್ಕಸ್ ಮಾಡಿದ್ದೇವೆ ನಾವು. ಸೊ ಇದಕ್ಕೆ ರಿಲೇಟೆಡ್ ಆಗಿರುವಂಥ ಪ್ರಶ್ನೆಗಳನ್ನು ನೋಡುವಂಥದ್ದಾದರೆ, ಸೊ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತೆ, ಹೌ ಡಸ್ ದ ಕ್ವಶನ್ಸ್ ರಿಫ್ಲೆಕ್ಟ್ ಇನ್ ದ ಕಾಂಪಿಟೇಟಿವ್ ಎಕ್ಸಾಮ್ಸ್. ಸೊ ಯೂಶಲಿ ಏನು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಹಣದ ಬೇಡಿಕೆ ಮತ್ತು ಪೂರೈಕೆಯಿಂದ ಯಾವ ರೀತಿಯಾದ ಪ್ರಶ್ನೆಗಳನ್ನು ಕೇಳಲಾಗುತ್ತೆ ಅನ್ನುವಂಥದ್ದನ್ನು ಇಲ್ಲಿ ನಾವು ಚರ್ಚೆ ಮಾಡ್ತಾ ಇದ್ದೇವೆ. ಇನ್ ವಿಚ್ ದ ಫಸ್ಟ್ ಕ್ವಶನ್ ವಾಸ್ ಕನ್ಸಿಡರ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್. ಈ ಕೆಳಗಿನ 2 ಹೇಳಿಕೆಗಳನ್ನು ಕೊಟ್ಟಿದ್ದಾನೆ, ಆ 2 ಹೇಳಿಕೆಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ವಿಚ್ ಅಮಾಂಗ್ ದ ಫಾಲೋವಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಕರೆಕ್ಟ್ ಅಂತ ಕೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ವಾಟ್ ವಾಸ್ ದ ಸ್ಟೇಟ್ಮೆಂಟ್ಸ್, ವಿತ್ ರೈಸಿಂಗ್ ಇಂಟ್ರೆಸ್ಟ್ ರೇಟ್ಸ್ ಇನ್ ದ ಎಕನಾಮಿ ದ ಬಾಂಡ್ ಪ್ರೈಸಸ್ ಆಲ್ಸೋ ಇನ್ಕ್ರೀಸ್. ಇಲ್ಲಿ ಹೇಳ್ತಿರೋದೇನು, ದ ರೇಟ್ ಆಫ್ ಇಂಟ್ರೆಸ್ಟ್ ಹೆಚ್ಚಾಗ್ತಾ ಇದ್ದಂತೆ ಇಲ್ಲಿ ದ ಬಾಂಡ್ ಪ್ರೈಸು ಸಹ ಹೆಚ್ಚಾಗ್ತಾ ಇದೆ ಅಂತೇಳಿ ಹೇಳ್ತಾ ಇದ್ದಾನೆ. ಅಗೇನ್ ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ದೀವಲ್ವಾ ವಿಡಿಯೋದಲ್ಲಿನೇ, ಏನು ಬಾಂಡ್ ಪ್ರೈಸ್ ಆ್ಯಂಡ್ ದ ರೇಟ್ ಆಫ್ ಇಂಟ್ರೆಸ್ಟ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳಿದ್ವಲ್ವಾ. ಹಾಗಿದ್ದಾಗ ಇಲ್ಲಿ ನೇರ ಅನುಪಾತದಲ್ಲಿದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ಆಕ್ಚುಲಿ ನಾವು ಹೇಳಿದ್ದೇನೋ ಬಾಂಡಿನ ಬೆಲೆ ಮತ್ತು ರೇಟ್ ಆಫ್ ಇಂಟ್ರೆಸ್ಟ್ ವಿಲೋಮ ಅನುಪಾತದಲ್ಲಿರುತ್ತೆ ಅಂತ ಹೇಳಿದ್ದು. ಸೊ ಹಾಗಾಗಿ ದ ಸ್ಟೇಟ್ಮೆಂಟ್ 1 ಈಸ್ ರಾಂಗ್. ಸೆಕೆಂಡ್, ವಿತ್ ಹೈಯರ್ ಪ್ರೈಸಸ್ ಆಫ್ ದ ಬಾಂಡ್ಸ್ ದ ಬಾಂಡ್ ಈಲ್ಡ್ ಆಲ್ಸೋ ರೈಸಸ್ ಅಂತ ಹೇಳ್ತಾ ಇದ್ದಾನೆ. ಸೊ ಅಗೇನ್ ಇಲ್ಲಿ ಹೇಳ್ತಿರೋದೇನು, ದ ಬಾಂಡ್ ಪ್ರೈಸ್ ಹೆಚ್ಚಾಗ್ತಾ ಇದ್ದಂತೆ, ಸೊ ಬಾಂಡ್ ಪ್ರೈಸ್ ಹೆಚ್ಚಾಗ್ತಾ ಇದ್ದಂತೆ ದ ಬಾಂಡ್ ಈಲ್ಡು ಸಹ ಹೆಚ್ಚಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾನೆ. ಆದರೆ ನಾವು ಹೇಳಿದ್ದೇನು, ದ ಬಾಂಡ್ ಪ್ರೈಸ್ ಹೆಚ್ಚಾದಂತೆ ಬಾಂಡ್ ಈಲ್ಡ್ ಕಡಿಮೆ ಆಗುತ್ತೆ, ಆ್ಯಂಡ್ ಬಾಂಡ್ ಪ್ರೈಸ್ ಕಡಿಮೆ ಆದಂತೆ ಬಾಂಡ್ ಈಲ್ಡ್ ಹೆಚ್ಚಾಗುತ್ತೆ. ಸೊ ಬಾಂಡ್ ಪ್ರೈಸ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಬಾಂಡ್ ಈಲ್ಡ್ ಅಂತ ಹೇಳಿದ್ವಿ. ಸೊ ಹಾಗಿದ್ದಾಗ ದ ಸ್ಟೇಟ್ಮೆಂಟ್ 2 ಈಸ್ ಆಲ್ಸೋ ರಾಂಗ್. ಸೊ ಹಾಗಿದ್ದಾಗ ಕೇಳಿದ್ದೇನು, ಯಾವುದು ಸರಿ ಅಂತೇಳಿ ಕೇಳ್ತಾ, ಯಾವ ಹೇಳಿಕೆಗಳು ಸರಿ ಅಂತ ಕೇಳ್ತಾ ಇದ್ದೇನೆ. ಹಾಗಿದ್ದಾಗ ಬೋತ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ರಾಂಗ್ ಅಂತ ನೋಡ್ತೀವಿ ನಾವು, 2 ಹೇಳಿಕೆಗಳು ರಾಂಗ್ ಇದಾವೆ. ಸೊ ಈ ರೀತಿ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಸೊ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದೇ ರೀತಿಯಾದ ಪ್ರಶ್ನೆಗಳನ್ನು ಕೇಳಿದ್ರು ಈಗ ಕೇಳುತ್ತಿರುವಂಥದ್ದು ಕಾನ್ಸೆಪ್ಷುವಲ್ ಬೇಸ್ ಮೇಲೆ. ಸೊ ಒಂದು ನಿರ್ದಿಷ್ಟ ಪ್ರಶ್ನೆಯನ್ನು ಕೇಳ್ತಾ ಇದೆ ಅಂತಂದ್ರೆ ಅದರ ರಿಲೇಟೆಡ್ ಹಿನ್ನೆಲೆ ಏನಿದೆ, ಕಾನ್ಸೆಪ್ಟ್ಸ್ ಏನೇನಿದೆ ಅನ್ನುವಂಥದ್ದನ್ನು ನಾವು ತಿಳ್ಕೊಂಡ್ರೆ ಮಾತ್ರ ಪ್ರಶ್ನೆಗಳನ್ನು ಉತ್ತರ ಮಾಡಲಿಕ್ಕೆ ಸಾಧ್ಯ. ಆ್ಯಂಡ್ ಇಲ್ಲಿ ಎಕನಾಮಿಕ್ಸ್ ಅಲ್ಲಿ ಕಾನ್ಸೆಪ್ಟ್ಸ್ ಬೇಕಷ್ಟೇ, ನೆನಪಲ್ಲಿಡುವಂಥ ಅವಶ್ಯಕತೆ ಇಲ್ಲ. ಇಫ್ ಯು ಹ್ಯಾವ್ ದಟ್ ಕಾನ್ಸೆಪ್ಷುವಲ್ ಕ್ಲಾರಿಟಿ ವಿತ್ ರೆಸ್ಪೆಕ್ಟ್ ಟು ದ ಎಕನಾಮಿ ಟಾಪಿಕ್, ದೆನ್ ನೋ ನೀಡ್ ಟು ವರಿ ಅಬೌಟ್ ದ ಮೆಮೊರೈಸೇಷನ್. ಇಲ್ಲಿ ಮೆಮೊರೈಸೇಷನ್ ಅನ್ನುವಂಥದ್ದು, ಮೆಮೊರಿ ಅನ್ನುವಂಥದ್ದು ಯಾವುದು ಬೇಕಾಗಿಲ್ಲ. ಜಸ್ಟ್ ಯು ನೀಡ್ ಟು ಅಪ್ಲೈ ದ ಕಾಮನ್ ಸೆನ್ಸ್. ಆ ಕಾನ್ಸೆಪ್ಷುವಲ್ ಕ್ಲಾರಿಟಿ ಇದ್ದಾಗ ಮಾತ್ರ ಯು ಕ್ಯಾನ್ ಅಪ್ಲೈ ದ ಕಾಮನ್ ಸೆನ್ಸ್. ಸೊ ಆ ಕಾಮನ್ ಸೆನ್ಸಿಗೆ ಅನುಸಾರವಾಗಿಯೇ ವಿ ಕ್ಯಾನ್ ಹ್ಯಾವ್ ದ ಎಕ್ಸಾಕ್ಟ್ ಆನ್ಸರ್ಸ್. ಇದರಲ್ಲಿ ಕನ್ಫ್ಯೂಷನ್ ಅನ್ನುವಂಥದ್ದು ಯಾವುದೂ ಇರಲ್ಲ. ನೆಕ್ಸ್ಟ್ ದ ಸೆಕೆಂಡ್ ಕ್ವಶನ್ ಹೇಳ್ತಿರುವಂಥದ್ದು, ದ ಸೆಕೆಂಡ್ ಕ್ವಶನ್ ವಾಸ್ ರಿಲೇಟೆಡ್ ಟು ದ ಬ್ರಾಡರ್ ಲಿಕ್ವಿಡಿಟಿ ಅಗ್ರಿಗೇಟ್ಸ್ ಇನ್ ಇಂಡಿಯಾ ಆರ್ ಇನ್ಕ್ಲೂಡ್ಸ್ ದ ಲಯಬಿಲಿಟೀಸ್ ಆಫ್. ಅಂದರೆ
ವಿಶಾಲ ಅಂದ್ರೆ ನಗದು ರೂಪದಲ್ಲಿ ನಗದು ಹಣ ಇರುವಂಥದ್ದು, ಅತಿ ಹೆಚ್ಚಿನ ನಗದು ಹಣ ಹೊಂದಿರುವಂಥದ್ದು ಏನು ಯಾವ್ಯಾವು ಅಂತೇಳಿ ಕೇಳ್ತಾ ಇದ್ದ ನಾನು. ಅತಿ ಹೆಚ್ಚಿನ ನಗದು ಹಣವನ್ನು ಹೊಂದಿರುವಂತ ಅಂಶಗಳು ಯಾವುದು ಅಂತೇಳಿ. ಸೊ ನಗದು ಹಣ ಅಂತ ಹೇಳ್ತಾ ಇದ್ದೀನು ಅಂದ್ರೆ ಲಿಕ್ವಿಡಿಟಿ ಅಮೌಂಟ್ ಅಂದ್ರೆ ಏನು ಫಿಸಿಕಲಿ ವಿಚ್ ಕ್ಯಾನ್ ಬಿ ಹ್ಯಾಂಡಲ್ಡ್ ಅಂತ ನೋಡ್ತಾ ಇದ್ದೀವಿ ನಾವು. ಭೌತಿಕವಾಗಿ ಅದನ್ನು ನಾವು ಸ್ಪರ್ಶ ಮಾಡಬಹುದು ಅನ್ನುವಂಥ ಹಣ ಅಂತ ಹೇಳ್ತಾ ಇದ್ದಾನೆ. ಸೊ ಬ್ಯಾಂಕಿಂಗ್ ಸೆಕ್ಟರ್, ಸೊ ಆಲ್ರೆಡಿ ಹೇಳಿದೆವು. ಸೊ ಬ್ಯಾಂಕಿಂಗ್ ಸೆಕ್ಟರ್ ವಿಚ್ ಇನ್ಕ್ಲೂಡ್ಸ್ ದ ಡೆಪಾಸಿಟ್ಸ್, ಟೈಮ್ ಡೆಪಾಸಿಟ್ಸ್, ಹೌದಾ, ಅವಧಿ ಠೇವಣಿಗಳು ಅಂತ ಹೇಳಿದ್ದೀವಲ್ವಾ ನಾವು. ಸೊ ಡೆಪಾಸಿಟ್ಸ್ ಅನ್ನುವಂಥದ್ದು ಏನು ಬ್ಯಾಂಕಿಂಗ್ ಸೆಕ್ಟರ್ ಇದಾವೆ. ನೆಕ್ಸ್ಟ್ ದ ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್, ಅಗೇನ್ ಹೇಳಿದ್ದೀವಲ್ಲ ನಾವು, ದ ಅದರ್ ಡೆಪಾಸಿಟ್ಸ್ ಆಫ್ RBI, ಅದರ್ ಡೆಪಾಸಿಟ್ಸ್ ಅಂಡರ್ ದಿ RBI ಇಸ್ ಆಲ್ಸೋ ಅ ಲಿಕ್ವಿಡ್ ಅಮೌಂಟ್. ಸೊ ಅದು ಸಹ ಲಿಕ್ವಿಡಿಟಿ ಹೊಂದಿರುತ್ತೆ. ಆ್ಯಂಡ್ ಶೇರ್ ಮಾರ್ಕೆಟ್, ಆ್ಯಂಡ್ ಶೇರ್ ಮಾರ್ಕೆಟಲ್ಲಿ ಈಗ ತಾನೇ ಹೇಳಿದೆವು, ಅದು ಯೂಶಲಿ ಶೇರ್ ಮಾರ್ಕೆಟಲ್ಲಿ ಇಟ್ ವಾಸ್ ಓನ್ಲಿ ದ ಈಕ್ವಿಟೀಸ್ ಅಂತ ಕರಿತೀವಿ ನಾವು, ಆರ್ ದ ಶೇರ್ಸ್ ಅಂತ ಕರಿತೀವಿ ಅಷ್ಟೇ. ಇಟ್ ಇನ್ಕ್ಲೂಡ್ಸ್ ಓನ್ಲಿ ದ ಶೇರ್ಸ್, ನಾಟ್ ದ ಫಿಸಿಕಲ್ ಅಟ್ಸ್. ಇಲ್ಲಿ ಇಟ್ ಈಸ್ ನಾಟ್ ದ ಫೈನಾನ್ಷಿಯಲ್ ಅಸೆಟ್ಸ್, ರಾದರ್ ದೆನ್ ಇಟ್ ಇನ್ಕ್ಲೂಡ್ಸ್ ಅ ಫಿಸಿಕಲ್ ಅಸೆಟ್ಸ್. ಇಟ್ ಕ್ರಿಯೇಟ್ಸ್ ಆಲ್ವೇಸ್ ದ ಫಿಸಿಕಲ್ ಅಸೆಟ್ಸ್. ಭೌತಿಕ ಸ್ವತ್ತುಗಳನ್ನು ನಿರ್ಮಾಣ ಮಾಡುವಂಥದ್ದು ಏನು ಶೇರ್ ಮಾರ್ಕೆಟ್. ಆದರೆ ಬ್ಯಾಂಕಿಂಗ್ ಸೆಕ್ಟರು, ನಾನ್ ಬ್ಯಾಂಕಿಂಗ್ ಸೆಕ್ಟರ್ ಎಲ್ಲವೂ ಏನಾಗ್ತಿದೆ ಇಲ್ಲಿ ಫೈನಾನ್ಷಿಯಲ್ ಅಸೆಟ್ಸ್ ಅನ್ನು ನೋಡ್ತೇವೆ. ಇಟ್ ಇನ್ಕ್ಲೂಡ್ಸ್ ಫೈನಾನ್ಷಿಯಲ್ ಅಸೆಟ್ಸ್, ಹಣಕಾಸಿನ ಸ್ವತ್ತುಗಳನ್ನು ನಿರ್ಮಾಣ ಮಾಡುವಂಥದ್ದೇ ಬ್ಯಾಂಕು ಮತ್ತು ಬ್ಯಾಂಕೇತರ ಸಂಸ್ಥೆಗಳು. ಆದರೆ ಈಕ್ವಿಟಿ ಮತ್ತು ಷೇರುಗಳು ಅಂದರೆ ಭೌತಿಕ ಸ್ವತ್ತುಗಳನ್ನು ನಿರ್ಮಾಣ ಮಾಡುವಂಥದ್ದು ಏನು ಶೇರ್ ಮಾರ್ಕೆಟ್ ಅಂತ ಕರಿತೀವಿ. ಸೊ ಹಾಗಿದ್ದಾಗ ಇಲ್ಲಿ ಲಿಕ್ವಿಡಿಟಿ ಅಮೌಂಟ್ ಅಂತ ಹೇಳ್ತಾ ಇದ್ದಾನೆ, ಅಂದರೆ ಫೈನಾನ್ಷಿಯಲ್ ಅಸೆಟ್ಸ್ ಕ್ರಿಯೇಟ್ ಮಾಡುವಂಥದ್ದು. ಸೊ ಹಾಗಾಗಿನೇ ದ ಆಪ್ಷನ್ ಈಸ್ 1 and 2 ಆರ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಇಲ್ಲಿ ಕ್ವಶನ್ಸ್ ಹೇಳಿದ್ದು ವಿಚ್ ಅಮಾಂಗ್ ದ ಫಾಲೋವಿಂಗ್ ಈಸ್ ಕರೆಕ್ಟ್ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಿದ್ದಾಗ ದ ಲಿಕ್ವಿಡಿಟಿಯನ್ನು ಹೊಂದಿರುವಂಥದ್ದು ಬ್ಯಾಂಕಿಂಗ್ ಸೆಕ್ಟರ್ ಮತ್ತು ನಾನ್ ಬ್ಯಾಂಕಿಂಗ್ ಫೈನಾನ್ಷಿಯಲ್ ಕಂಪನೀಸ್ ಅಂತ ನೋಡ್ತೀವಿ, ಬ್ಯಾಂಕೇತರ ಹಣಕಾಸು ಕಂಪನಿಗಳು. ಆದರೆ ಷೇರು ಮಾರುಕಟ್ಟೆ ಅನ್ನುವಂಥದ್ದು ಭೌತಿಕ ಸ್ವತ್ತುಗಳನ್ನು ನಿರ್ಮಾಣ ಮಾಡುತ್ತೆ, ಹಣಕಾಸು ಸ್ವತ್ತುಗಳನ್ನು ಯಾವುದು ನಿರ್ಮಾಣ ಮಾಡಲ್ಲ. ಸೊ ಹಾಗಾಗಿ ಉತ್ತರ ಬಿ 1 and 2 ಓನ್ಲಿ ಕರೆಕ್ಟ್ ಅಂತ ನೋಡ್ತೇವೆ. ದ ನೆಕ್ಸ್ಟ್ ಒನ್ ಈಸ್ ದ ಥರ್ಡ್ ಕ್ವಶನ್. ದ ಥರ್ಡ್ ಕ್ವಶನ್, ಮೂರನೇ ಪ್ರಶ್ನೆ. ಸೊ ಇಫ್ RBI ಡಿಸೈಡ್ಸ್ ಟು ಕೀಪ್ ದ ಮನಿ ಸಪ್ಲೈ ಅನ್ಚೇಂಜ್ಡ್ ಇನ್ ದ ಎಕಾನಮಿ, ಅಂದರೆ ಹಣದ ಪೂರೈಕೆ ಏನೋ ಬದಲಾವಣೆಗೊಳ್ತಾ ಇಲ್ಲ. ಸೊ ಹಣದ ಪೂರೈಕೆ ಯಾವುದೂ ಸಹ ಬದಲಾವಣೆಗೊಳ್ತಾ ಇಲ್ಲ. ಹಾಗಿದ್ದಾಗ ಆ್ಯಂಡ್ ಇನ್ಕ್ರೀಸ್ ಇನ್ ದ ಡಿಮ್ಯಾಂಡ್ ಆಫ್ ಮನಿ ಈಸ್ ಲೈಕ್ಲಿ ಟು, ಅಂದರೆ ಹಣದ ಬೇಡಿಕೆ ಹೆಚ್ಚಾಗ್ತಾ ಇತ್ತು ಅಂತಂದರೆ, ಸೊ ಇಲ್ಲಿ ಸಪ್ಲೈ ಆಫ್ ದ ಮನಿ ರಿಮೇನ್ಸ್ ಕಾನ್ಸ್ಟೆಂಟ್, ಹಣದ ಪೂರೈಕೆ ಸ್ಥಿರವಾಗಿದೆ, ಕಾನ್ಸ್ಟೆಂಟ್ ಆಗಿದೆ, ಆದರೆ ಡಿಮ್ಯಾಂಡ್ ಆಫ್ ದ ಮನಿ ಇನ್ಕ್ರೀಸ್ ಆಗ್ತಾ ಇದೆ. ಸೊ ಡಿಮ್ಯಾಂಡ್ ಆಫ್ ದ ಮನಿ ಇನ್ಕ್ರೀಸ್ ಆಗ್ತಾ ಇದೆ ಅಂತಂದ್ರೆ ದೆನ್ ವಾಟ್ ಈಸ್ ದ ಕಂಡೀಷನ್ ಅಂತ ಕೇಳ್ತಾ ಇದ್ದ ನಾವು. ಇನ್ಕ್ರೀಸ್ ಮಾರ್ಕೆಟ್ ಡಿಟರ್ಮೈನ್ಡ್ ಇಂಟ್ರೆಸ್ಟ್ ರೇಟ್. ಸೊ ಇಲ್ಲಿ ಅಗೇನ್ ನೋಡ್ರಿ, ಡಿಮ್ಯಾಂಡ್ ಆಫ್ ದ ಮನಿ, ಸೊ ಡಿಮ್ಯಾಂಡ್ ಹೆಚ್ಚಾಗ್ತಾ ಇತ್ತು ಅಂತಂದ್ರೆ ದ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ. ಸೊ ಹಣದ ಬೇಡಿಕೆಗಳು ಹೆಚ್ಚಾಗ್ತಾ ಇದಾವೆ ಅಂತಂದಾಗ ಅಲ್ಲಿ ರೇಟ್ ಆಫ್ ಇಂಟ್ರೆಸ್ಟ್ ಏನಾಗುತ್ತೆ, ಹೆಚ್ಚಾಗುತ್ತೆ. ಸೊ ಹಾಗಾಗಿ ದ ಫಸ್ಟ್ ಒನ್ ಈಸ್, ನಾವು ನೋಡಿದ ತಕ್ಷಣ ಹೇಳ್ಬೋದು ಫಸ್ಟ್ ಆಪ್ಷನ್ ಈಸ್ ಕ್ಲಿಯರ್ಲಿ ಕರೆಕ್ಟ್. ಯಾಕೆ ಹಣದ ಬೇಡಿಕೆ ಇದೆ ಅಂತಂದ್ರೆ ಜನಸಾಮಾನ್ಯರು ಹೆಚ್ಚಿನ ವಹಿವಾಟುಗಳು ಮಾಡ್ತಾ ಇದ್ದಾರೆ, ಹೆಚ್ಚಿನ ವಹಿವಾಟುಗಳಿದಾವೆ ಅಂತಂದ್ರೆ ಏನೋ ಹೆಚ್ಚಿನ ವೆಚ್ಚಗಳಾಗ್ತಾ ಇದಾವೆ, ಹೆಚ್ಚಿನ ವೆಚ್ಚಗಳು ಆಗ್ತಾ ಇದಾವೆ ಅಂತಂದ್ರೆ ಅಲ್ಲಿ ಏನು ವಸ್ತುವಿನ ಬೇಡಿಕೆಗಳು ಹೆಚ್ಚಾಗ್ತದೆ, ವಸ್ತುವಿನ ಬೆಲೆಗಳು ಹೆಚ್ಚಾಗ್ತಾ ಇದಾವೆ. ವಸ್ತುವಿನ ಬೆಲೆಗಳು ಹೆಚ್ಚಾಗ್ತಿದಾವೆ ಅಂದ್ರೆ ಹಣದುಬ್ಬರ ಅಂತ ಕರಿತೀವಿ, ಇನ್ಫ್ಲೇಷನ್. ಸೊ ಟು ಕೌಂಟರ್ ದಟ್ ಇನ್ಫ್ಲೇಷನ್ ಅಗೇನ್ ದ ರೇಟ್ ಆಫ್ ಇಂಟ್ರೆಸ್ಟ್ ವಿಲ್ ಬಿ ಮೋರ್ ಅಂತ ನೋಡ್ತೀವಿ ನಾವು. ದ ಡಿಕ್ರೀಸ್ ಇನ್ ಮಾರ್ಕೆಟ್ ಡಿಟರ್ಮೈನ್ಡ್ ಇಂಟ್ರೆಸ್ಟ್ ರೇಟ್, ಸೊ ಅಗೇನ್ ರಾಂಗ್. ಸೊ ಆಲ್ರೆಡಿ ನಾವು ಹೇಳಿಬಿಟ್ಟು ಫಸ್ಟ್ ಆಪ್ಷನ್ ಹ್ಯಾವ್ ನೋ ಇಂಪ್ಯಾಕ್ಟ್ ಆನ್ ಮಾರ್ಕೆಟ್ ಡಿಟರ್ಮೈನ್ಡ್ ಇಂಟ್ರೆಸ್ಟ್ ರೇಟ್, ಏನು ಇಂಪ್ಯಾಕ್ಟ್ ಆಗೋದೇ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಸೊ ಹಾಗಾಗಿ ರಾಂಗ್. ನೆಕ್ಸ್ಟ್ ಲೀಡ್ ಟು ಹೈಯರ್ ಇನ್ಫ್ಲೇಷನ್ ಇನ್ ದ ಎಕಾನಮಿ. ಸೊ ಹೈಯರ್ ಇನ್ಫ್ಲೇಷನ್ ಅಂತ ಹೇಳಲಿಕ್ಕಾಗಲ್ಲ, ಯಾಕೆ ಅಂದರೆ ಇದು ಸಹ ರಾಂಗ್ ಆಗುತ್ತೆ. ವೈ? ಬಿಕಾಸ್ ಇನ್ಫ್ಲೇಷನ್ ಇರುತ್ತೆ ಹೌದು, ಬಟ್ ಹೈಯರ್ ಇನ್ಫ್ಲೇಷನ್ ಅಂತ ಹೇಳಲಿಕ್ಕಾಗಲ್ಲ. ಅತಿ ಹೆಚ್ಚಿನ ಹಣದುಬ್ಬರ ಇರುತ್ತೆ ಅನ್ನುವಂಥದ್ದನ್ನು ಕಡ್ಡಾಯವಾಗಿ ಹೇಳಲಿಕ್ಕಾಗಲ್ಲ. ಯಾಕಂದ್ರೆ ನಿಗದಿತ ಸಂದರ್ಭದಲ್ಲಿ ಮಾತ್ರ ಏನಾಗಿರುತ್ತೆ, ಅದು ಹಣದುಬ್ಬರ ಹೆಚ್ಚಾಗಿರುತ್ತೆ ಹೊರತು, ಅಥವಾ ಮಾರುಕಟ್ಟೆ ಬೆಲೆಗಳು ಹೆಚ್ಚಾಗಿರುತ್ತೆ ಹೊರತು ನಿರಂತರವಾಗಿ ಅದರಿಂದ ಯಾವುದೇ ರೀತಿಯಲ್ಲಿ ಹಣದುಬ್ಬರ ಉದ್ಭವ ಆಗಲ್ಲ. ಸೊ ಹಾಗಾಗಿ ದ ಫಸ್ಟ್ ಆಪ್ಷನ್ ಈಸ್ ಕ್ಲಿಯರ್ಲಿ ಶೋಕೇಸಿಂಗ್ ದ ರೈಟ್ ಆಪ್ಷನ್ ಅಂತ ನೋಡ್ತೇವೆ. ನೆಕ್ಸ್ಟ್ ದ ಫೋರ್ತ್ ಕ್ವಶನ್, ಇಫ್ ಯು ವಿತ್ಡ್ರಾ 1 lakh ಇನ್ ಕ್ಯಾಶ್ ಫ್ರಮ್ ಯುವರ್ ಡಿಮ್ಯಾಂಡ್ ಡೆಪಾಸಿಟ್ ಅಕೌಂಟ್ ಎಟ್ ಯುವರ್ ಬ್ಯಾಂಕ್, ದ ಇಮಿಡಿಯೇಟ್ ಎಫೆಕ್ಟ್ ಆನ್ ಅಗ್ರಿಗೇಟ್ ಮನಿ ಸಪ್ಲೈ ಇನ್ ದ ಎಕಾನಮಿ ವಿಲ್ ಬಿ. ಅಗೇನ್ ನೋಡ್ರಿ, ಇಲ್ಲಿ ವೆರಿ ಟ್ರಿಕ್ಕಿ ಕ್ವಶನ್. UPSCಯಲ್ಲಿ 2020ರಲ್ಲಿ ಈ ಪ್ರಶ್ನೆಯನ್ನು ಕೇಳಿದ ನಾನು. ಸೊ ಈ ಪ್ರಶ್ನೆ ಹೇಳ್ತಿರೋದು ಏನು ಅಂದ್ರೆ, ಬ್ಯಾಂಕಿಂದ ನಾನು 1 ಲಕ್ಷ ರೂಪಾಯಿ ಹಣವನ್ನ ನನ್ನ ಖಾತೆಯಿಂದ, ನನ್ನ ಏನು ಬೇಡಿಕೆ ಠೇವಣಿಯಿಂದ ನಾನು ಬ್ಯಾಂಕಲ್ಲಿರುವಂಥ 1 ಲಕ್ಷ ರೂಪಾಯಿ ಹಣವನ್ನ ನಾನು ಡ್ರಾ ಮಾಡ್ತಾ ಇದ್ದೀನಿ.
ಸೊ ನನ್ನ ಖಾತೆಯಲ್ಲಿರುವಂಥ 1,00,000 ರೂಪಾಯಿನ ನಾನು ಏನು ಡ್ರಾ ಮಾಡ್ತಾ ಇದ್ದೀನಿ. ಆ 1,00,000 ರೂಪಾಯಿ ಹಣವನ್ನು ಡ್ರಾ ಮಾಡ್ತಾ ಇದ್ದೀನಿ ಅಂದಾಗ ಸಪ್ಲೈ ಆಫ್ ಮನಿಯಿಂದ ಎಕನಾಮಿ ಏನಾಗುತ್ತೆ, ನನ್ನ ಬ್ಯಾಂಕ್ ಅಕೌಂಟಿಂದ ನಾನು 1,00,000 ರೂಪಾಯಿ ಹಣವನ್ನು ಏನು ಡ್ರಾ ಮಾಡ್ತಾ ಇದ್ದೀನಿ, ವಿತ್ಡ್ರಾ ಮಾಡಿದ್ದೀನಿ. ಆ ಹಣವನ್ನು ನಾನು ಯೂಸ್ ಮಾಡ್ಕೋತಾ ಇದ್ದೀನಿ ಇವಾಗ. ಸೊ ಹಾಗಿದ್ದಾಗ ಅರ್ಥ ಏನು ಇವಾಗ? ಸೊ ದ ಟೋಟಲ್ ಸಪ್ಲೈ ಆಫ್ ಮನಿ ಅಂತ ಹೇಳಿದ್ದು ನಾವು ಕರೆನ್ಸಿ ವಿಚ್ ಇಸ್ ಸರ್ಕ್ಯುಲೇಷನ್ ಇನ್ ಟು ದ ಮಾರ್ಕೆಟ್ ಅಂತೇಳಿ ಹೇಳ್ತಾ ಇದೀವಲ್ವಾ. ಸೊ ಬ್ಯಾಂಕ್ ಡೆಪಾಸಿಟ್ ಇಟ್ ಸೆಲ್ಫ್ ಇಸ್ ಅ ಸರ್ಕ್ಯುಲೇಷನ್. ಸೊ ಸರ್ಕ್ಯುಲೇಷನ್ ಅಲ್ಲಿ ಹೇಳಿದ್ದು ನಾವು ಇಟ್ ಈಸ್ ಡೆಪಾಸಿಟ್ಸ್ ಅಂತಾನು ಹೇಳಿದ್ದೀವಿ. ಸೊ ಡೆಪಾಸಿಟ್ಸ್ ಆಸ್ ವೆಲ್ ಆಸ್ ದ ಲಿಕ್ವಿಡ್ ಅಮೌಂಟ್, ಲಿಕ್ವಿಡಿಟಿ, ದಟ್ ಈಸ್ ಯಾವುದು ನೋಟ್ಸ್ ಪ್ಲಸ್ ಕಾಯಿನ್ಸ್. ಸೊ ಹಾಗಿದ್ದಾಗ ಉತ್ತರ ಏನಾಯ್ತು ಇವಾಗ? ಡೆಪಾಸಿಟ್ಸ್ ಇಂದ ತೆಗೆದಾಗಿ ನಾನು ಲಿಕ್ವಿಡಿಟಿ ಮಾಡ್ಕೊತಾ ಇದ್ದೀನಿ. ಅಂದ್ರೆ ಠೇವಣಿಯಲ್ಲಿರುವಂತಹ ಹಣವನ್ನು ತೆಗೆದು ನನ್ನ ನಗದು ರೂಪದಲ್ಲಿ ನಾನು ಬಳಕೆಯನ್ನು ಮಾಡ್ತಾ ಇದ್ದೀನಿ. ಹಾಗಿದ್ದಾಗ ಟೋಟಲ್ ಸಪ್ಲೈ ಏನಾಯ್ತು? ಇಟ್ ಆಲ್ವೇಸ್ ರಿಮೈನ್ಸ್ ಅನ್ಚೇಂಜ್ಡ್. ಏನು ಯಾವುದೇ ರೀತಿಯಲ್ಲಿ ಬದಲಾವಣೆ ಆಗಲ್ಲ. ವೆರಿ ಟ್ರಿಕ್ಕಿ ಕ್ವಶನ್, ಭಾಳ ಸಿಂಪಲ್ ಕ್ವಶನು ಬಟ್ ಟ್ರಿಕ್ಕಿ ಕ್ವಶನ್. ಅದಕ್ಕೆ ಹೇಳುವಂಥದ್ದು ಕಾನ್ಸೆಪ್ಟ್ ಗೊತ್ತಿರಬೇಕು ನಮಗೆ. ಯಾಕಂದ್ರೆ ಡೆಪಾಸಿಟ್ ಅನ್ನುವಂಥದ್ದು ನನ್ನ ಟೋಟಲ್ ಸಪ್ಲೈನೇ, ಕರೆನ್ಸಿ ವಿಚ್ ಇಸ್ ಸರ್ಕ್ಯುಲೇಷನ್ ಇನ್ ಟು ದ ಮಾರ್ಕೆಟ್ ಅನ್ನುವಂಥದ್ದು ನನ್ನ ಟೋಟಲ್ ಸಪ್ಲೈ ಆಫ್ ಮನಿನೇ. ಹಾಗಿದ್ದಾಗ ಸಪ್ಲೈ ಏನೇ ಆದರೂ ಸಹ ಸೇಮ್ ಇರುತ್ತಲ್ವ. ನನ್ನ ಠೇವಣಿಯಿಂದ ನಾನು ಎಷ್ಟೇ ಹಣ ತಗೊಂಡ್ರು ಆ ಹಣವನ್ನು ಮತ್ತೆ ನಾನು ಸರ್ಕ್ಯುಲೇಷನ್ ಅಲ್ಲಿ ಉಪಯೋಗ ಮಾಡ್ತಾ ಇದ್ದೀನಿ. ಸೊ ಇಲ್ಲಿ ಡೆಪಾಸಿಟ್ಸ್ ಅಲ್ಲಿ 1,00,000 ಇರೋದನ್ನು ತೆಗೆದಾಕಿ ಇಲ್ಲಿ ಯೂಸ್ ಮಾಡ್ತಾ ಇದ್ದೀನಿ ನಾನು. ಸೊ ಹಾಗಿದ್ದಾಗ ಟೋಟಲ್ ಸಪ್ಲೈ ಏನಾಯ್ತು? ರಿಮೈನ್ಸ್ ದ ಸೇಮ್. ಸೊ ಹಾಗಾಗಿ ವೆರಿ ಟ್ರಿಕ್ಕಿ ಕ್ವಶನ್, ಬಿ ಕೇರ್ಫುಲ್. ನೆಕ್ಸ್ಟ್ ದ ಫಿಫ್ತ್ ಕ್ವಶನ್. Which of the following measures would result in an increase in the money supply in economy? ಹಣದ ಪೂರೈಕೆಯಲ್ಲಿ ಯಾವ ರೀತಿಯಾದ ಮೆಜರ್ಮೆಂಟ್ ಅನ್ನು ನೋಡ್ತಾ ಇದ್ದೀವಿ ಅನ್ನುವಂಥದ್ದನ್ನು 2012 UPSC ಪ್ರಶ್ನೆಯಲ್ಲಿ ಕೇಳಿದ ನಾನು. ವಿಚ್ ಆಫ್ ದ ಫಾಲೋವಿಂಗ್ ಮೆಜರ್ಸ್ ವುಡ್ ರಿಸಲ್ಟ್ ಇನ್ ಆನ್ ಇನ್ಕ್ರೀಸ್ ಇನ್ ದ ಮನಿ ಸಪ್ಲೈ ಇನ್ ಎಕನಾಮಿ? ಆರ್ಥಿಕ ವ್ಯವಸ್ಥೆಯಲ್ಲಿ ಹಣದ ಪೂರೈಕೆ ಯಾವಾಗ ಹೆಚ್ಚಾಗತ್ತೆ, ಯಾವ ಸಂದರ್ಭದಲ್ಲಿ ಹೆಚ್ಚಾಗತ್ತೆ ಅನ್ನುವಂಥದ್ದನ್ನ ಇಲ್ಲಿ ಕೇಳ್ತಾ ಇದ್ದಾರೆ. ಸೊ ಹಾಗೆ ನೋಡ್ರಿ, ಫಸ್ಟ್ ಒನ್. ಸೊ ಹಣದ ಪೂರೈಕೆ ಬಗ್ಗೆ ನಾವು ಆಲ್ರೆಡಿ ಚರ್ಚೆ ಮಾಡಿದ್ದೇವೆ. ಇಲ್ಲಿ ಕೇಳ್ತಿರುವಂಥದ್ದು ಯಾವುದು ಸರಿ ಉತ್ತರ, ಈ ಮೇಲಿನ ಅಂಶಗಳಲ್ಲಿ ಯಾವುದು ಸರಿ ಅಂತ ಕೇಳ್ತಾ ಇದ್ದಾನೆ. ಸೊ ಪರ್ಚೇಸ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಫ್ರಮ್ ದ ಪಬ್ಲಿಕ್ ಬೈ ದ ಯಾವುದು ಸೆಂಟ್ರಲ್ ಬ್ಯಾಂಕ್. ಹೌದು, ದ ಪರ್ಚೇಸ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್. ಸೊ ಇಲ್ಲಿ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತಾ ಇದ್ದಾನೆ. ಸೊ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಬ್ಯಾಂಕುಗಳು ಜನರಲ್ಲಿರುವಂಥ ಬಾಂಡ್ಗಳನ್ನು ಖರೀದಿ ಮಾಡ್ತಾ ಇದೆ, ಭದ್ರತಾ ಪತ್ರಗಳನ್ನು ಖರೀದಿ ಮಾಡ್ತಾ ಇದೆ. ಸೊ ಈಗ ಭದ್ರತಾ ಪತ್ರಗಳನ್ನು ಖರೀದಿ ಮಾಡ್ತಾ ಇದೆ ಅಂದ್ರೆ ಜನರಲಿ ಇರುವಂತ ಭದ್ರತಾ ಪತ್ರಗಳನ್ನ ಏನು ಕೇಂದ್ರ ಸರ್ಕಾರ ಖರೀದಿ ಮಾಡ್ತಾ ಇದೆ ಅಂತಂದ್ರೆ ಈ ಪಬ್ಲಿಕ್ ಅಲ್ಲಿ ಇರುವಂತದ್ದು ಏನು ಪೇಪರ್ಸ್ ಅದನ್ನ ಕೇಂದ್ರ ಸರ್ಕಾರ ಖರೀದಿ ಮಾಡ್ತಾ ಇದೆ. ಸೊ ಈಗ ಖರೀದಿ ಮಾಡ್ತಾ ಇದೆ ಅಂದ್ರೆ ಕೇಂದ್ರ ಬ್ಯಾಂಕು ಜನಸಾಮಾನ್ಯರಿಗೆ ಇವಾಗ ಹಣವನ್ನು ಕೊಡ್ಲೇಬೇಕು. ಹೌದಾ? ದೇ ನೀಡ್ ಟು ಗಿವ್ ದ ರಿಟರ್ನ್ಸ್. ಹಣದ ರೂಪದಲ್ಲಿ ಅವರಿಗೆ ಮರುಪಾವತಿಯನ್ನು ಮಾಡಲೇಬೇಕು. ಸೊ ಬಾಂಡ್ ಸೇ ಫಾರ್ ಎಕ್ಸಾಂಪಲ್ ಆ ಭದ್ರತಾ ಪತ್ರದ ಸರ್ಕಾರಿ ಭದ್ರತಾ ಮೌಲ್ಯವು 1,00,000 ಆಗಿತ್ತು ಅಂತಂದ್ರೆ ಈಗ ಕೇಂದ್ರ ಬ್ಯಾಂಕು ಏನ್ ಮಾಡ್ತಾ ಇದೆ, ಜನರಿಂದ ಬಾಂಡ್ ಅನ್ನ ಖರೀದಿ ಮಾಡ್ತಾ ಇದೆ, ಸರ್ಕಾರಿ ಪತ್ರವನ್ನ ಖರೀದಿ ಮಾಡ್ತಾ ಇದೆ ಅಂದಾಗ ಅವರಿಗೆ ಜನರಿಗೆ ಹಣವನ್ನು ಕೊಡ್ಲೇಬೇಕು. ಸೊ ಹಾಗಿದ್ದಾಗ ಏನಾಯ್ತು, ಇಲ್ಲಿ ಆ ಹಣ ಕೊಡ್ತಾ ಇದೆ, ಬ್ಯಾಂಕಿಂದ ಜನರಿಗೆ ಹಣ ಹೋಗ್ತಾ ಇದೆ ಅಂದ್ರೆ ಏನು ಮನಿ ಸಪ್ಲೈ ಹೆಚ್ಚಾಗ್ತಾ ಇದೆ ಅಂತ ಅರ್ಥ. ಸೊ ಹಾಗಿದ್ದಾಗ ಫಸ್ಟ್ ಆಪ್ಷನ್ ಇಸ್ ಕರೆಕ್ಟ್. ಸೆಕೆಂಡ್, ದ ಡೆಪಾಸಿಟ್ಸ್ ಆಫ್ ಕರೆನ್ಸಿ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ ಬೈ ದ ಪಬ್ಲಿಕ್. ಅಗೇನ್ ನೋಡ್ರಿ, ಇಲ್ಲಿ ಏನು ಡೆಪಾಸಿಟ್ಸ್ ಆಫ್ ಕರೆನ್ಸಿ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್, ಇದು ಮನಿ ಸಪ್ಲೈ ಅಲ್ಲ. ವಾಣಿಜ್ಯ ಬ್ಯಾಂಕುಗಳು ಆ ಬ್ಯಾಂಕುಗಳು ಏನ್ ಮಾಡ್ತಿದಾವೆ, ಇವಾಗ ವಾಣಿಜ್ಯ ಬ್ಯಾಂಕುಗಳಲ್ಲಿ ಜನಸಾಮಾನ್ಯರು ಠೇವಣಿಯಾಗಿ ಇಡ್ತಾ ಇದ್ದಾವೆ. ಸೊ ಠೇವಣಿ ಇಟ್ಟಿರುವಂತಹ ಹಣವು ಸಪ್ಲೈ ಲೆವೆಲ್ ಅನ್ನು ಹೆಚ್ಚು ಮಾಡಲಿಲ್ಲ, ಡೆಪಾಸಿಟ್ಸ್ ಆಗ್ತಾ ಇದೆ. ದಟ್ ವಾಸ್ ದ ಟೋಟಲ್ ಮನಿ ಸಪ್ಲೈ, ಹೌದು. ಬಟ್ ಅದೇನೋ ಇಟ್ ಡಸಂಟ್ ಇನ್ಕ್ರೀಸ್ ದ ಮನಿ ಸಪ್ಲೈ ಇನ್ ದ ಎಕನಾಮಿ. ಯಾವುದೇ ರೀತಿಯಲ್ಲಿ ಮನಿ ಸಪ್ಲೈನ ಹೆಚ್ಚು ಮಾಡಲ್ಲ. ಇಲ್ಲಿ ಫಸ್ಟ್ ಒನ್ ಯಾಕೆ ಹೆಚ್ಚು ಮಾಡ್ತಾ ಇದೆ ಅಂದ್ರೆ ಸೆಂಟ್ರಲ್ ಬ್ಯಾಂಕ್ ಅಂತ ಹೇಳ್ತಾ ಇದೀವಿ. ಸೊ ಸೆಂಟ್ರಲ್ ಬ್ಯಾಂಕ್ ಅಂದ್ರೆ ಅರ್ಥ ಏನು, RBI. ಸೊ RBI ದಲ್ಲಿರುವಂತಹ ಹಣ ಅಂದ್ರೆ ಮೀಸಲು ಹಣವನ್ನ ಏನ್ ಮಾಡ್ತಾ ಇದೆ, ಅದು ಜನರಿಗೆ ನೀಡ್ತಾ ಇದೆ. ಅದಕ್ಕೋಸ್ಕರ ಮನಿ ಸಪ್ಲೈ ಹೆಚ್ಚಾಗ್ತಾ ಇದೆ. ಆದ್ರೆ ಇದರಲ್ಲಿ ಏನಾಗ್ತಿದೆ, ಡೆಪಾಸಿಟ್ಸ್ ಇನ್ ಕರೆನ್ಸಿ ಇನ್ ಕಮರ್ಷಿಯಲ್ ಬ್ಯಾಂಕ್ಸ್ ಬೈ ದ ಪಬ್ಲಿಕ್ ಅನ್ನುವಂಥದ್ದು ಇಟ್ ವಾಸ್ ಆಲ್ರೆಡಿ ಡೆಪಾಸಿಟೆಡ್ ಬ್ಯಾಂಕ್, ಅದರಿಂದ ಸಪ್ಲೈ ಏನು ಹೆಚ್ಚಾಗಲ್ಲ, ಸಪ್ಲೈ ರಿಮೈನ್ಸ್ ದ ಸೇಮ್. ಸೊ ಹಾಗಾಗಿ ಸೆಕೆಂಡ್ ಆಪ್ಷನ್ ಇಸ್ ರಾಂಗ್. ಸೊ ಸೆಕೆಂಡ್ ಆಪ್ಷನ್ ರಾಂಗ್ ಅಂತ ಗೊತ್ತಿದ್ರೆ ದ ಬಿ ಮತ್ತು ಡಿ ಆಪ್ಷನ್ ಹೋಗ್ಬಿಡತ್ತೆ. ಸೊ ಉಳಿದಿರುವಂಥದ್ದು ಇವಾಗ 1 and C. ಸೊ ಥರ್ಡ್ ಆಪ್ಷನ್ ನಮಗೆ ಗೊತ್ತಿದ್ರು ಸಾಕು, ಬಾರೋವಿಂಗ್ ಬೈ ದ ಗವರ್ನಮೆಂಟ್ ಫ್ರಮ್ ದ ಸೆಂಟ್ರಲ್ ಬ್ಯಾಂಕ್. ಅಂದ್ರೆ ಕೇಂದ್ರ ಬ್ಯಾಂಕುಗಳಿಂದ ಸರ್ಕಾರ ಏನ್ ಮಾಡುತ್ತೆ, ಸಾಲವನ್ನು ತಗೊಳ್ತಾ ಇದೆ. ಅಗೇನ್ ಸೇಮ್ ಸೆಂಟ್ರಲ್ ಬ್ಯಾಂಕ್ ಅನ್ನುವಂಥದ್ದು ವಿಚ್ ಇಸ್ RBI. ಸೊ ಮೀಸಲು ಹಣದಿಂದ ಸರ್ಕಾರ ಏನ್ ಮಾಡ್ತಾ ಇದೆ, ಸಾಲವನ್ನು ತಗೊಳ್ತಾ ಇದೆ. ಅಂದ್ರೆ ಹಣದ ಪೂರೈಕೆ ಏನಾಗುತ್ತೆ, ಹೆಚ್ಚಾಯ್ತು. ಸೊ ಆಟೋಮೆಟಿಕಲಿ ಆಪ್ಷನ್ ಸಿ ಇಸ್ ಕರೆಕ್ಟ್. ನೆಕ್ಸ್ಟ್, ಸೇಲ್ ಆಫ್ ಗವರ್ಮೆಂಟ್ ಸೆಕ್ಯೂರಿಟೀಸ್ ಟು ದ ಪಬ್ಲಿಕ್ ಬೈ ದ ಸೆಂಟ್ರಲ್ ಬ್ಯಾಂಕ್.
ಸಾಧ್ಯನೇ ಇಲ್ಲ. ಸೊ ಲಿಕ್ವಿಡಿಟಿ ಕಡಿಮೆ ಆಗುತ್ತೆ, ಇಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೆ. ನಾಲ್ಕನೇ ಸ್ಟೇಟ್ಮೆಂಟ್ ಅಲ್ಲಿ ಹಣದ ಪೂರೈಕೆ ಕಡಿಮೆ ಆಗುತ್ತೆ. ಸೊ ಹಾಗಾಗಿ ದ ಆಪ್ಷನ್ 1 and 3 ಆರ್ ಕರೆಕ್ಟ್. ನೆಕ್ಸ್ಟ್, ಸೊ ಅಗೇನ್ ವೆರಿ ಸಿಂಪಲ್ ಕ್ವಶನ್. ಅಗೇನ್ ನೋಡ್ರಿ, ಕನ್ಸಿಡರ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ವಿತ್ ರೆಗಾರ್ಡ್ಸ್ ಟು ಯಾವುದು ಸಿಗ್ನೇಚರ್ಸ್ ಆಫ್ ದ ಇಂಡಿಯನ್ ಕರೆನ್ಸಿ ನೋಟ್ಸ್ ಅಂತ ಹೇಳ್ತಾ ಇದ್ದಾನೆ. ಆಲ್ರೆಡಿ ನಾವು ಸಿಗ್ನೇಚರ್ ಬಗ್ಗೆನೂ ಹೇಳಿದ್ದೀವಿ. ದ ಫೈನಾನ್ಸ್ ಸೆಕ್ರೆಟರಿ ಸೈನ್ಸ್ ದ ₹1 ನೋಟ್ಸ್, ಹೌದು ಕರೆಕ್ಟ್. ಸೊ ಇದನ್ನು ಆಲ್ರೆಡಿ ಹೇಳಿದ್ದೀವಿ. ದ RBI ಗವರ್ನರ್ ಸೈನ್ಸ್ ಆಲ್ ಕರೆನ್ಸಿ ನೋಟ್ಸ್ ಡಿನಾಮಿನೇಷನ್ ₹2 and more, ಹೌದು ಇದು ಸಹ ಕರೆಕ್ಟ್. ಆಲ್ರೆಡಿ ವಿ ಡಿಸ್ಕಸ್ಡ್ ಇನ್ ದ ವಿಡಿಯೋ. ದ ಪ್ರೈಮ್ ಮಿನಿಸ್ಟರ್ ಸಿಗ್ನೇಚರ್ ಅಪಿಯರ್ಸ್ ಇನ್ ದ ಕಮೆಮೊರೇಟಿವ್ ಕಾಯಿನ್ಸ್ ಅಂತ ನೋಡ್ತೀವಿ. ಯಾವುದೇ ಸಂದರ್ಭದಲ್ಲಿಯೂ ಪ್ರಧಾನಮಂತ್ರಿಯವರ ಸಿಗ್ನೇಚರ್ ಯಾವುದಕ್ಕೂ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು ಅಂತ ಕೇಳ್ತಾ ಇದ್ದಾನು. ಸೊ ಹಾಗಿದ್ದಾಗ 1 and 2 ಆಪ್ಷನ್ ಆರ್ ಕರೆಕ್ಟ್ ಅಂತ ನೋಡ್ತೇವೆ. ಸೊ ದೀಸ್ ಆರ್ ದ ಕ್ವಶನ್ಸ್ ರಿಲೇಟೆಡ್ ಟು ದ ಡಿಮ್ಯಾಂಡ್ ಆ್ಯಂಡ್ ಸಪ್ಲೈ ಆಫ್ ದ ಮನಿ. ಸೊ ಇವತ್ತಿನ ಈ ಹಣದ ಬೇಡಿಕೆ ಮತ್ತು ಪೂರೈಕೆ ಕಾನ್ಸೆಪ್ಟ್ ನಿಮ್ಗೆ ಅರ್ಥ ಆಗಿದೆ ಅಂತೇಳಿ ಅಂದ್ಕೊಳ್ತಾ, ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ, ಈ ಕಾನ್ಸೆಪ್ಟ್ಸ್ಗಳು ನಿಮಗೆ ಅರ್ಥ ಆದಲ್ಲಿ ದಯವಿಟ್ಟು ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ, ನಿಮ್ಮ ಗ್ರೂಪ್ಸಲ್ಲಿ ಶೇರ್ ಮಾಡೋದರ ಮೂಲಕ, ನಮಗೆ ಲೈಕ್ ಮಾಡೋದರ ಮೂಲಕ, ಕಮೆಂಟ್ಗಳನ್ನು ನೀಡುವುದರ ಮೂಲಕ ಇನ್ನೂ ಹೆಚ್ಚೆಚ್ಚಾಗಿ ನಮಗೆ ಉತ್ಸುಕರಾಗಿ ವಿವಿಧ ವಿಡಿಯೋಗಳನ್ನು ಮಾಡಲಿಕ್ಕೆ ನಮಗೆ ಪ್ರೇರೇಪಣೆಯನ್ನು ನೀಡುತ್ತೆ. ಹಾಗಾಗಿ ನಿಮ್ಮ ಸಬ್ಸ್ಕ್ರಿಪ್ಷನ್ ಯೂಟ್ಯೂಬಲ್ಲಿ ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ನಿಮ್ಮ ಡೌಟ್ಸ್ಗಳನ್ನು ಕಮೆಂಟ್ಸ್ಗಳ ಮೂಲಕ ತಿಳಿಸಿ. ಮುಂದಿನ ವಿಡಿಯೋಗಳಲ್ಲಿ ಯಾವ ರೀತಿಯಾದ ಕಾನ್ಸೆಪ್ಟ್ಸನ್ನು ಮಾಡಬೇಕು, ನಿಮಗೆ ಕಠಿಣವಾಗಿರುವಂಥ ಕಾನ್ಸೆಪ್ಟ್ಸ್ಗಳನ್ನು ತಿಳಿಸಲಿಕ್ಕೆ ನಾವು ಪ್ರಯತ್ನವನ್ನು ಮಾಡ್ತೀವಿ. ಸೊ ಅಗೇನ್ ಇನ್ನೊಂದು ರೀತಿಯಲ್ಲಿ ಕೆಲವೊಂದಿಷ್ಟು ಕಮೆಂಟ್ಸ್ಗಳು ಬರ್ತಿದ್ದಾವೆ. ವಿ ಆರ್ ವೆರಿ ಹ್ಯಾಪಿ ಫಾರ್ ದೋಸ್ ಕಮೆಂಟ್ಸ್. ಆ್ಯಂಡ್ ದಯವಿಟ್ಟು ಇದೇ ರೀತಿಯಲ್ಲಿ ನಿಮ್ಮ ಸಪೋರ್ಟ್ ನಮಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.